ಜನಗಳಿಗೆ ಒಂದು ಕನ್ಸನ್ನು ಇದೆ, ಎಲ್ಲೋ ಒಂದು ಕಡೆ ನಮ್ಗೆ ಗಿಲ್ಲಿಯವ್ರಿಗೆ ಎಲ್ಲೂ ಹೆಡ್ ವೆಯ್ಟ್ ಬರಬಾರ್ದಪ್ಪ. ಈಗ ಅದೇ ಅಣ್ಣ, ಈಗ ನಾನು ಮುಂಚೆ ಹೆಂಗಿದ್ದೆ ಹಂಗೆ ಇದ್ಬಿಟ್ಟು ಸಾಕು. ನಾನು ಯೋಚನೆ ಮಾಡ್ಕೊಂಡು ನಾನು ಹಿಂಗೆ ಇರಬೇಕು ಅಂದ್ರೆ ಆಗೋಲ್ಲ. ಅದು ನಾಟಕ ಅನ್ಸ್ಬಿಡ್ತು. ಇಲ್ಲಿ ಮಂಡ್ಯದಲ್ಲಿ ಹಯಗ್ರೀವ ಇವೆಂಟು ಆ ಟೈಮಲ್ಲೆಲ್ಲ ಯಾರೊಬ್ಬರು ಅಭಿಮಾನಿ ಮಾತ್ರ ಫೋಟೋ ತಗೊಳಕ್ಕೆ ಬಂದರು. ಅಲ್ಲೆಲ್ಲೋ ಪೊಲೀಸ್ನವ್ರು ಫೋಟೋ ತಗೊಳಕ್ಕೆ ಬಂದಾಗ ಗಿಲ್ಲಿ ಸರಿಯಾಗಿ ಗಮನಿಸಲಿಲ್ಲ, ಹೆಡ್ ವೇಟ್ ಬಂದ್ಬಿಟ್ಟಿದೆ, ತಲೆಗೆ ಏರ್ಬಿಟ್ಟಿದೆ ಅಂತೆಲ್ಲ ಸಿಕ್ಕಾಬಟ್ಟೆ ಇದಾಯಿತು. ಪ್ರತ್ಯಕ್ಷವಾಗಿ ಕಂಡು ಪ್ರಾಮಾಣಿಸಿ ನೋಡಬೇಕು ಅಂತಾರಲ್ವಾ, ನನಗೆ ಅಡ್ವೈಟ್ ಬಂದ್ಬಿಡ್ತು ಅಂತ. ಅದು ತಪ್ಪಣ, ಅದು ಹಂಗೆಲ್ಲ. ರಘು ಅಣ್ಣ ಆ್ಯಕ್ಚುಲಿ ಅನ್ಫಾಲೋ ಮಾಡಿದ್ದಾರೆ ಇನ್ಸ್ಟಾಗ್ರಾಮಲ್ಲಿ ನಿಮ್ಮನ್ನು. ಸೊ ಅದೇ ಸ್ವಲ್ಪ ದೊಡ್ಡ ಸುದ್ದಿ ಆಗಿದೆ ಈಗ ಹೊರಗಡೆ. ಯಾವ ಕಾರಣಕ್ಕೆ ಅನ್ಫಾಲೋ ಮಾಡಿದ್ದಾರೆ? ನೀವು ಮಾಡ್ತಿಲ್ಲ ಅಂತಾರೆ, ಏನು ರೀಸನ್? ಯಾವಾಗಲೂ ಹೇಳೋದು ಅವರು ಇರೋ ಪರ್ಸ್ನಾಲಿಟಿಗೂ ಅವ್ರ ವ್ಯಕ್ತಿತ್ವಕ್ಕೂ ಸಂಬಂಧ ಇಲ್ಲ. ಅಷ್ಟು ಹೆಂಗೆ ಆಡಿಸ್ತೀವಿ ಹಂಗೆ ಅವರು. ಸೊ ಸ್ನೇಹದಲ್ಲಿ ಬಿರುಕೇನಿಲ್ಲ. ಗಿಲ್ಲಿಯವರೇ, ಟಾಕ್ಸಿಕ್ ಟೀಸರು ಕಂಟೆಂಟ್ಸ್ ಎಲ್ಲ ನೋಡಿರ್ತೀರ, ಹೆಂಗೆ ಅನ್ನಿಸ್ತು ನಿಮಗೆ? ಸೂಪರ್, ನನಗೆ ಸಖತ್ ಇಷ್ಟ ಆಯಿತು. ಓಕೆ, ಈಗ ಟಾಕ್ಸಿಕ್ ಟೀಸರ್ ನೋಡಿದಾಗಲೂ ಸುಮಾರು ಜನ ಅಯ್ಯೋ ಇದೆಲ್ಲ ಫ್ಯಾಮಿಲಿ ಅವ್ರು ನೋಡೋಕ್ಕಾಗಲ್ಲ ಹಂಗೆ ಹಿಂಗೆ ಅಂತೆಲ್ಲ ಅಂದರು. ನಿಮಗೆ ಹೆಂಗೆ ಅನ್ನಿಸ್ತು ನೋಡಿದಾಗ? ಏನಿಲ್ಲ, ನನಗೆ ಸಖತ್ ಇಷ್ಟ ಆಯಿತು. ನಾನು ನೋಡೇ ಫಸ್ಟ್ ಶೋನೇ ಹೋಗಿ ನೋಡ್ತೀನಿ. ಸೊ ಈಗ ಸೂಪರ್ ಹಿಟ್ ಸಿನಿಮಾ 27ಕ್ಕೆ ರಿಲೀಸ್ ಆಗ್ತಿದೆ. ಬಟ್ ಬಿಗ್ ಬಾಸ್ ಸೀಸನ್ 12ಅಲ್ಲಿ ನಿಮ್ಮದು ಕಾವ್ಯ ಅವ್ರದ್ದು ಜೋಡಿ ಸೂಪರ್ ಹಿಟ್ ಆಗೋಗಿತ್ತು. ಸ್ನೇಹ ಹೌದು ಇದೆ, ಪ್ರೀತಿ ಆಗ್ಬೋದಾ? ಒಳ್ಳೆ ಸ್ನೇಹಿತರು. ನಮಸ್ಕಾರ ಸ್ನೇಹಿತರೆ, ವಿಶ್ವವಾಣಿ ಟಿವಿ ಸ್ಪೆಷಲ್ನ ಈ ಒಂದು ವಿಶೇಷ ಸಿನಿಮಾ ಸೆಗ್ಮೆಂಟಿಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ಇದೇ ಫೆಬ್ರವರಿ 27ನೇ ತಾರೀಕು ನಮ್ಮ ಬಿಗ್ ಬಾಸ್ ಸೀಸನ್ 12 ವಿನ್ನರ್ ಗಿಲ್ಲಿ ನಟ ಅಭಿನಯಿಸಿರುವಂತಹ ಸೂಪರ್ ಹಿಟ್ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸದ್ಯಕ್ಕೆ ನಮ್ಮ ಜೊತೆಗೆ ಈ ಸಿನಿಮಾ ಬಗ್ಗೆ ಮಾತಾಡಲಿಕ್ಕೆ ಗಿಲ್ಲಿ ನಟ ಅವರೇ ಇದ್ದಾರೆ. ಮಾತಾಡಿಸ್ತಾ ಹೋಗೋಣ ಬನ್ನಿ. ಗಿಲ್ಲಿ ನಟ ಅವರೇ, ವೆಲ್ಕಮ್ ಟು ದ ಶೋ. ನಿಮಗೆ ಸೊ ಹೇಗಿದ್ದೀರಾ? ಆಫ್ಟರ್ ಬಿಗ್ ಬಾಸ್ ಒಂದು ಇಂಟರ್ವ್ಯೂ ಆದಮೇಲೆ ಮತ್ತೆ ಸೆಕೆಂಡ್ ಟೈಮ್ ಸಿಗ್ತಾ ಇರೋದು. ಸೂಪರ್ ಹಿಟ್ ಅನ್ನುವಂತಹ ಸಿನಿಮಾ ಮೂಲಕ ಈಗ ತೆರೆ ಮೇಲೆ ರಂಜಿಸೋದಕ್ಕೆ ರೆಡಿ ಆಗಿದ್ದೀರಾ. ಎಷ್ಟು ಎಕ್ಸೈಟ್ಮೆಂಟ್ ಇದೆ? ತುಂಬ ಖುಷಿ ಆಯ್ತಿದೆ. ಈಗ ನೋಡಿ, ಬ್ಯಾಕ್ ಟು ಬ್ಯಾಕ್ ಈಗ ರಿಯಾಲಿಟಿ ಶೋ ಆಯಿತು. ರಿಯಾಲಿಟಿ ಶೋ ಆದಮೇಲೆ ಇಲ್ಲಿ ಬಂದು ಒಂದಷ್ಟು ಇವೆಂಟು ಪ್ರೋಗ್ರಾಮ್ಗಳು ಅಲ್ಲಿ ಇಲ್ಲಿ ಓಡಾಟ, ಈಗ ಮತ್ತೆ ಈಗ ಸಿನಿಮಾ, ಅದೇ ಹಿಂಗೆ ಚೇಂಜ್ ಓವರ್ ಆಯ್ತಾನೆ ಅದಲ್ಲ ಲೈಫಲ್ಲಿ. ಅದು ಸಖತ್ ಖುಷಿ ಆಯ್ತು. ಈ ವಿಶೇಷ ಕಾರ್ಯಕ್ರಮದ ಪ್ರಾಯೋಜಕರು ನಿದರ್ಶನ್ ಸಾರೀಸ್, ಜಯನಗರ ಮತ್ತು ರಾಮಮೂರ್ತಿ ನಗರ. ಇಲ್ಲಿವೆ ಬಜೆಟ್ ಫ್ರೆಂಡ್ಲಿ ಸಾರಿ ಕಲೆಕ್ಷನ್ಸ್, ರೇಷ್ಮೆ ಸೇರಿದಂತೆ ಎಲ್ಲಾ ಬಗೆಯ ಸೀರೆಗಳು, ಲೇಟೆಸ್ಟ್ ಟ್ರೆಂಡ್ನ ಸೀರೆಗಳು ನಿದರ್ಶನ್ ಸಾರೀಸ್ ಮಳಿಗೆಯಲ್ಲಿ ಲಭ್ಯ. ಆನ್ಲೈನ್ ಬುಕಿಂಗ್ಗೆ ಸಂಪರ್ಕಿಸಿ nidarshansarees.com. ಕಸ್ಟಮರ್ ಕೇರ್ ಸಂಖ್ಯೆ 9606867467. ಸೊ ಸಿನಿಮಾದ ಹೆಸರು ಸೂಪರ್ ಹಿಟ್ ಅಂತ. ಸೊ ಇಂಗ್ಲಿಷ್ ಅಲ್ಲಿ ಇಟ್ಕೊಂಡಿದ್ದೀರಾ. ಸೊ ವೈ ಕಾಂಟ್ ವಿ ಸ್ಪೀಕ್ ಇನ್ ಇಂಗ್ಲಿಷ್? ಒಂದು ಎರಡು ಪ್ರಶ್ನೆ. ಟೆಲ್ ಅಸ್ ಅಬೌಟ್ ಸೂಪರ್ ಹಿಟ್. ಸೂಪರ್ ಹಿಟ್ ಟೆಲ್ಲರ್ಸು ಇಲ್ಲ, ಅದು ಡೈರೆಕ್ಟರ್ ಕೇಳ್ಬೇಕು. ಅವ್ರಿಗೆ ಕೇಳೋರು ನನಗೇನು ಗೊತ್ತು. ಸೂಪರ್ ಅವರು ಡೈರೆಕ್ಟರ್ ಕೇಳಬೇಕು ಅಷ್ಟೇ. ನನಗೆ ಅಷ್ಟೊಂದು ಇಂಗ್ಲೀಷ್ ಬರೋದಿಲ್ಲ ಕಾರಣ. ಓಕೆ, ಸೂಪರ್ ಮೂವಿ, ಸೂಪರ್ ಹಿಟ್ ಮೂವಿ, ಓಕೆ, ಗುಡ್ ಮೂವಿ ಅಷ್ಟೇ. ಅಂದರೆ ಇದು ಆ್ಯಕ್ಚುಲಿ ಯಾವ ಥಾಟಲ್ಲಿ ಅವ್ರು ಇಟ್ಟಿದ್ದಾರೆ ಅಂದರೆ, ಯಾವ ಫಿಲಮ್ಗೆ ಹೋಗ್ತೀರ ಅಂದರೆ ಸೂಪರ್ ಹಿಟ್ ಫಿಲಮು ಅಂದರೆ ಫಿಲಮಲ್ಲೇ ಸೂಪರ್ ಹಿಟ್ ಅಂತ ಇಟ್ಕೊಂಡ್ರೆ ಸಿನಿಮಾ ಅಂದರೆ ಜನಗಳ ಬಾಯಲ್ಲಿ ಈಸಿಯಾಗಿ ಉಳ್ಕೊಳ್ಳುತ್ತೆ ಅನ್ನೋ ಪಾಯಿಂಟಲ್ಲಿ ಇಟ್ಟಿರೋದಾ ಹೇಗೆ ಅಂತ? ಅದೇ ಈಗ ಸೂಪರ್ ಹಿಟ್ ಅದು ಗುಡ್ ವೈಬ್ ಅಲ್ವಾ. ಅದು ಸೂಪರ್ ಹಿಟ್ ಅಂತ ಎಲ್ಲ ಬಾಯಲ್ಲೂ ಬರ್ತದೆ. ಯಾವ ಮೂವಿಗೆ ಸೂಪರ್ ಹಿಟ್ ಮೂವಿಗೆ ಹೋಗಿದೆ, ಹೌದಾ? ಅದು ಸ್ಟ್ರಾಟರ್ಜಿ ಅಂತಲೂ ಹೇಳ್ಬೋದು. ಈ ಕಡೆ ಒಂದು ಗುಡ್ ವೈಬ್, ಆ ಸೌಂಡಿಂಗ್ಗೆ ಸೂಪರ್ ಹಿಟ್ ಸಿನಿಮಾ. ನಾವು ಸೂಪರ್ ಹಿಟ್ ಚೆನ್ನಾಗಿರೋ ಸಿನಿಮಾ, ಓಡಿರೋ ಸಿನಿಮಾಗೆ ಸೂಪರ್ ಹಿಟ್ ಅಂತೀವಲ್ವಾ, ಆ ಥರನೂ ಇರ್ಬೋದು ಅದು. ಓಕೆ, ಅಂದರೆ ಈ ಸಿನಿಮಾ ಎಕ್ಸಾಕ್ಟ್ಲಿ ಯಾವಾಗ ಮಾಡಿರೋದು ಗಿಲ್ಲಿಯವರೇ? ಇದು ಅದೇ ನನ್ನ DKD ಆಯ್ತಾ ಇಲ್ಲ, DKD ಮುಗಿದ್ಮೇಲೆ ಒಂದು ವರ್ಷದಿಂದ ಕಮಿಟ್ ಆದ ಸಿನಿಮಾ ಇದು. ಒಂದು ವರ್ಷದಿಂದ ಕಮಿಟ್ ಆಗಿ ನಾನು ಬಿಗ್ ಬಾಸ್ಗೆ ಬರೋಕ್ಕಿಂತ ಮುಂಚೆ ಡಬ್ಬಿಂಗ್ ಎಲ್ಲ ಮುಗಿಸಿ, ಶೂಟ್ ಎಲ್ಲ ಮುಗಿಸಿ ಬಿಗ್ ಬಾಸ್ ಒಳಗಡೆ ಹೋಗಿತ್ತು. ಓಕೆ, ಸೊ ಈಗ ಗೌರವ್ ಶೆಟ್ಟಿ ಅವರು, ಶ್ವೇತಾ ಅವರು ಕೂಡ ಇದ್ದಾರೆ. ಪ್ಲಸ್ ಅದ್ರ ಜೊತೆಗೆ ಒಂದು ದೊಡ್ಡ ಕಾಸ್ಟ್ ಇರುವಂತಹ ಸಿನಿಮಾ. ಪ್ರಮೋದ್ ಶೆಟ್ಟಿ ಅವರು, ನಮ್ಮ ಸಾಧು ಕೋಕಿಲ ಸರ್, ತುಂಬ ಜನ ಇದರಲ್ಲಿ ಕಾಣಿಸ್ಕೊಂಡಿದ್ದಾರೆ. ಅಂದರೆ ನಿಮ್ಮ ಪಾತ್ರದ ಔಚಿತ್ಯ ಕೂಡ ತುಂಬ ದೊಡ್ಡದಾಗಿ ಇರುತ್ತೆ ಅಂತ ಟೀಸರ್ ಮತ್ತು ಟ್ರೇಲರ್ ಎಲ್ಲ ನೋಡುವಾಗ ಅನ್ನಿಸ್ತಾ ಇದೆ. ನಿಮಗೇನು ಎಕ್ಸ್ಪೆಕ್ಟೇಷನ್ ಇದೆ ಈ ಸಿನಿಮಾ ಮೂಲಕ? ಅಂದರೆ ಜನಗಳು ನಿಮ್ಮಲ್ಲಿಗೆ ಸಿಕ್ಕಾಪಟ್ಟೆ ನಿರೀಕ್ಷೆ ಇಟ್ಕೊಂಡಿದ್ದಾರೆ, ಯಾವ ರೀತಿ ನಮಗೆ ಕಾಣಿಸ್ಕೊಳ್ಬೋದು ಅಂತ. ಅಫ್ಕೋರ್ಸ್ ನೀವು ಒಳಗಡೆ ಇದ್ದಾಗಲೂ ಒಂದು ಟೀಸರ್ ಎಲ್ಲ ರಿಲೀಸ್ ಆಗಿತ್ತು ಬಿಗ್ ಬಾಸ್ ಮನೆ ಒಳಗಡೆ ಇದ್ದಾಗ, ಅದು ಸಖತ್ ರೀಚ್ ಆಗಿತ್ತು. ಅಲ್ಲಿ ಗಿಲ್ಲಿ ಅನ್ನೋ ಹೆಸರಿದ್ರೆ ಸಾಕು, ತಮ್ಮನೇಲೊಂದು ಫೋಟೋ ಇದ್ರೆ ಸಾಕು, ಅದೆಲ್ಲ ಸಾಕಷ್ಟು ಒಳ್ಳೆ ರೀಚನ್ನು ಪಡ್ಕೊಂಡಿದೆ ಯೂಟ್ಯೂಬಲ್ಲಿ ವೀಡಿಯೋಸ್ ಎಲ್ಲ. ನಿಮಗೆ ಯಾವ ರೀತಿ ಇದು ನಿಮ್ಮ ಅಭಿಮಾನಿಗಳಿಗೆ ರಂಜಿಸುತ್ತೆ ಅನ್ನೋ ಎಕ್ಸ್ಪೆಕ್ಟೇಷನ್ ಇದೆ ಈ ಸಿನಿಮಾ? ಅದೇ ಈಗ ನಾನು ಹೇಳೋದು ಅದೇ ಅಣ್ಣ. ಈಗ ನನಗೆ ಥಿಯೇಟ್ರು, ಈಗ ಸಿನಿಮಾ ಅಂತ ಬಂದರೆ ಈ ವಸ್ತು. ನಾನು ಏನೇ ಮಾಡಿ, ಏನೇ ಕೆಲಸ ಮಾಡಿದ್ರು ಸಿನಿಮಾದಲ್ಲಿ, ಮುಂಚೆ ಅಸಿಸ್ಟೆಂಟ್ ಡೈರೆಕ್ಟರ್ಗೆ, ಆರ್ಟ್ ಡಿಪಾರ್ಟ್ಮೆಂಟಲ್ಲಿ ಏನೇ ಕೆಲಸ ಮಾಡಿದ್ರು, ಆ್ಯಕ್ಟಿಂಗ್ ಅಂತ ಬಂದರೆ, ಸಿನಿಮಾ ಅಂತ ಬಂದರೆ ವಸ್ತು. ಈಗ ನಂದು ರಿಯಾಲಿಟಿ ಶೋ ಆಯಿತು, ಯೂಟ್ಯೂಬ್ ಕಂಟೆಂಟು ಮುಂಚೆ ಸ್ಟಾರ್ಟಿಂಗ್ ಬಂದಾಗ, ಆಮೇಲೆ ರಿಯಾಲಿಟಿ ಶೋ ಅಲ್ಲೆಲ್ಲ ಗುರ್ತಿಸ್ಕೊಂಡಾಯಿತು. ಅಲ್ಲೆಲ್ಲ ಓಕೆ ಅವ್ನು ಮಾಡ್ತಾನೆ, ಇಂಥವನೊಬ್ಬ ಅವನೇ ಅನ್ಕೊಂಡು ಗುರ್ತಿಸ್ಕೊಂಡಾಯಿತು ಎಲ್ಲ ಇದರಲ್ಲೂ, ಯೂಟ್ಯೂಬು, ರಿಯಾಲಿಟಿ ಶೋ. ಈಗ ಸಿನಿಮಾ ಅಂತ ಬಂದರೆ ವಸ್ತು. ಇಲ್ಲಿ ಫಸ್ಟ್ ಏನನ್ಬೇಕು, ಜನ ಇವನು ಒಳ್ಳೆ ಆ್ಯಕ್ಟ್ರಪ್ಪ, ಆರ್ಟಿಸ್ಟು,
ಈ ಸೂಟ್ ಆಯ್ತಾನೆ, ಸಿನಿಮಾ ಮಾಡ್ಬೋದು ಇವನು ಅನ್ನಿಸ್ಕೋಬೇಕು ಫಸ್ಟು, ಆಮೇಲೆ ಎಲ್ಲ ಸಿನಿಮಾ ಹಂಗೆ. ಆಮೇಲೆ ಇನ್ನೊಂದು ಹೇಳಿದ್ರಲ್ಲ, ತಮ್ ಲೈನ್ ಇದ್ಬಿಟ್ರೆ ವ್ಯೂಸು ಆಗ್ಬಿಡ್ತದೆ ಗಿಲ್ಲಿದು ಅಂತ. ಅಂದರೆ ಸಿನಿಮಾ ಆಡಿಯನ್ಸೇ ಬೇರೆ, ನಿಮ್ಗೆ ಗೊತ್ತಿರಂಗೆ, ನಿಮಗೂ ಗೊತ್ತಿರ್ತದೆ. ರಿಯಾಲಿಟಿ ಶೋ, ಯೂಟ್ಯೂಬು, ಅದರ ಆಡಿಯನ್ಸೇ ಬೇರೆ, ಸಿನಿಮಾ ಆಡಿಯನ್ಸೇ ಬೇರೆ. ಸಿನಿಮಾ ಆಡಿಯನ್ಸೇ ಒಂದು ಜಾನರು. ಅವ್ರು ಹೆಂಗೆ ಅಂದರೆ ಅವ್ರಿಗೆ ನೋಡಿ ಅಲ್ಲಿ ಇಷ್ಟ ಆಗಬೇಕು, ಅಲ್ಲಿ ಇಷ್ಟ ಅವ್ನು ಇನ್ನೊಂದು 4 ಚೆನ್ನಾಗಿ ಕರ್ಕೊಬರ್ತಾರೆ. ಹಂಗೆ ಏನೇ ಮಾಡಿದ್ರು ಅಲ್ಟಿಮೇಟ್ಲಿ ಸಿನಿಮಾ ಚೆನ್ನಾಗಿದ್ರೆ, ನೀವು ಯಾರೇ ಆಗಿದ್ರು ಏನೇ ಆಗಿದ್ರು ಸಿನಿಮಾ ಚೆನ್ನಾಗಿದ್ರೆ ಮಾತ್ರ ಅವ್ರು ತಗೋದು, ನೋಡ್ತಾರೆ, ಚೆನ್ನಾಗೈತೆ ಅಂತಾರೆ. ತುಂಬ ಚೆನ್ನಾಗಿದ್ರೆ ಹೋಗಿ ಹೇಳ್ತಾರೆ ತುಂಬ ಸಖತ್ತಾಗೈತೆ, ನೋಡ್ಬೋದು ಅಂತ ಫ್ಯಾಮಿಲಿ ಕರ್ಕೊಯ್ತಾರೆ ಆ ಥರ. ಓಕೆ, ಅಂದರೆ ಟಾರ್ಗೆಟ್ ಆಡಿಯನ್ಸ್ ಬಗ್ಗೆ ನಿಮಗೆ ಕ್ಲಾರಿಟಿ ಇದೆ. ಅಂದರೆ ಈಗ ಇಲ್ಲಿ ಕಿರುತೆರೆಯಲ್ಲಿ ನೋಡಿದವ್ರಿಗೂ ಅಂದರೆ ಅದೊಂದು ಬಿಗ್ ಬಾಸ್ ಶೋ ಅಂತಂದರೆ ಅಂದರೆ ಫ್ರೀಯಾಗಿ ಅಂದರೆ ಅವ್ರು ನೋಡಿರ್ತಾರೆ, ಪರ್ಟಿಕ್ಯುಲರ್ ಟೈಮಲ್ಲಿ ಮಾತ್ರ ಇಷ್ಟಪಟ್ಟಿರ್ತಾರೆ. ಬಟ್ ಥಿಯೇಟ್ರಿಗೆ ಒಬ್ಬರನ್ನ ಕರೆಸ್ಬೇಕು ಅಂದರೆ ಎಷ್ಟು ಕಷ್ಟ ಇದೆ ಅಂತ ಗೊತ್ತು ನಿಮಗೆ. ತುಂಬ ಕಷ್ಟ ಇದೆ. ಈಗ ನಿರೀಕ್ಷೆ ಇರ್ತದೆ, ಇವನು ಗಿಲ್ಲಿ ಇವನು ಸಿನಿಮಾ ಮಾಡ್ತಾನೆ, ಸಿನಿಮಾ ಮಾಡೋದು ತುಂಬ ಜನ ಕೇಳ್ತಾರೆ, ಸಿನಿಮಾ ಯಾವಾಗ ಸಿನಿಮಾ ಮಾಡ್ತಾರೆ, ಸಿನಿಮಾ ಮಾಡಿ ನೀವು ಅಂತೆಲ್ಲ ಕೇಳ್ತಾರೆ. ನಿರೀಕ್ಷೆ ಇರ್ತದೆ, ಇವ್ನು ಸಿನಿಮಾ ಗಿಲ್ಲಿ ಸಿನಿಮಾ ಮಾಡಿದ್ರೆ ಚೆನ್ನಾಗಿರ್ತದೆ, ಹೆಂಗೆ ಮಾಡ್ತಾರೆ ನೋಡಬೇಕು ಅನ್ನೋದೊಂದು ಇರ್ತದೆ. ಅವ್ರು ಕರ್ಕೊಬಂದು ಕೂರಿಸಿ ಅದನ್ನು ಪ್ರೂವ್ ಮಾಡ್ಕೊಳ್ಳೋದೈತಲ್ಲ, ಅದಕ್ಕೆ ಅದು ಎಫರ್ಟ್ ಕೊಡ್ಬೇಕಲ್ಲಿ. ಸೊ ಈಗ ಗಿಲ್ಲಿ ಅವ್ರದ್ದು ಫಿಲ್ಮೋಗ್ರಫಿ ವೈಸ್ ಈಗ ಒಂದು ಇಂಪಾರ್ಟೆಂಟ್ ಸಿನಿಮಾ ಅಂತ ಇದನ್ನು ಕನ್ಸಿಡರ್ ಮಾಡ್ಬೋದಾ? ಸೂಪರ್ ಹಿಟ್ ಸಿನಿಮಾ, ಒಂದು ಇಂಪಾರ್ಟೆಂಟ್ ಸಿನಿಮಾ ಕರಿಯರಲ್ಲಿ ಅಂತ ಕನ್ಸಿಡರ್ ಮಾಡಿ. ಯಾಕಂದರೆ ಈಗ ಮೊದಲನೇ ಸಿನಿಮಾ ಅಂತ ಬಂದರೆ ಈಗ ಪೂರ್ತಿ ಈಗ ಒಂದು ಪ್ರಮುಖ ಮೇಯ್ನ್ ಒಂದು ಪಾತ್ರದಲ್ಲಿ, ಪ್ರಮುಖ ಪಾತ್ರದಲ್ಲಿ ಅಂದರೆ ಒಂದು ಚೂರು ಎಲ್ಲದರಲ್ಲೂ ಟ್ರಾವೆಲ್ ಆಯ್ತೀನಿ, ಫಸ್ಟಿಂದನೂ ಟ್ರಾವೆಲ್ ಆಗೋದ್ರಿಂದ ಇದೇನಪ್ಪ ಇದು ಈಗ ಬಿಗ್ ಬಾಸಿಂದ ಆಚೆಗೆ ಬಂದಮೇಲೆ ಇದು ಸಿನಿಮಾ ಬರ್ತಾ ಇರೋದಲ್ವ ಈಗ, ಒಂದು ಅಷ್ಟು ಫಸ್ಟಿಂದ ಕೊನೆವರೆಗೂ ಇರುವಂಗೆ. ಹಂಗಾಗಿ ಆ ನಿರೀಕ್ಷೆ ಜಾಸ್ತಿ ಆಯಿತು ಒಂಚೂರು. ಆಮೇಲೆ ಇದೊಂದು ಸಿನಿಮಾ ಸೂಪರ್ ಹಿಟ್ ಸಿನಿಮಾ ಮಾಡಿದ್ದೇನಪ್ಪ ನಾನು, ಅದು ಉಳ್ಕತ್ತದ ಅದು. ಓಕೆ, ಈಗ ಇವನ್ ಹಯಗ್ರೀವ ಸಿನಿಮಾದಲ್ಲೂ ನೀವು ಕಾಣಿಸ್ಕೊಂಡಿದ್ದೀರಾ, ಅಲ್ಲೂ ಕೂಡ ಧನ್ವೀರ್ ಅವ್ರ ಜೊತೆ ಕಾಂಬಿನೇಷನ್ ಇದೆ ಅಂತೆಲ್ಲ ಹೇಳಿದರು. ಅಂದರೆ ಈಗ ನೀವು ಲೈಕ್ ಹೌ ಡು ಯು ವಾಂಟ್ ಟು ಡಿಸೈನ್ ಯುವರ್ ಅಂದರೆ ಫಿಲ್ಮೋಗ್ರಫಿ ಅಂತ ನನಗೊಂದು ಥಾಟ್ ಅಷ್ಟೇ. ಈಗ ಅದೀಗ ಒಂದು ನಾರ್ಮಲ್ ಕ್ಯಾರಿಕೇಚರ್ ರೋಲ್ ಥರನೇ, ಅಂದರೆ ಆ ಥರ ನಾವು ರೋಲ್ಸ್ ನೋಡಿದ್ದೀವಿ. ಈಗ ಒಂದು ಯಾವುದೋ ಒಂದು ಮಾಸ್ ಕಮರ್ಷಿಯಲ್ ಫಿಲಮಲ್ಲಿ ಓಕೆ, ಈಗ ದರ್ಶನ್ ಸರಿಂದೇನೋ ಅಥವಾ ಯಶ್ ಸರಿಂದೇನೋ ಒಬ್ರು ಯಾರೋ ಕಾಮಿಡಿಯನ್ ಇರ್ತಾರೆ, ಆ ಥರ ಡೈಲಾಗ್ ಹೇಳೋವಂಥದ್ದು, ಅಥವಾ ಏನೋ ಫೈಟ್ ಸೀಕ್ವೆನ್ಸ್ ಬಂದಾಗ ಅದೇ ನೀನು ಯಾರ ಜೊತೆ ಮಾತಾಡ್ತಿದ್ಯಾ ಗೊತ್ತಾ ಅಂತೆಲ್ಲ ಸ್ವಲ್ಪ ಬಿಲ್ಡಪ್ ಡೈಲಾಗ್ಸ್, ಆ ಥರದ್ದೆಲ್ಲ ಒಂದು ಹಂತ ಇರುತ್ತೆ. ಅದನ್ನು ಬಿಟ್ಟು ಈಗ ನಿಮಗೆ ಸಿಕ್ಕಿರುವಂತಹ ರೀಚಿಗೆ ಓಕೆ ನಿಮ್ಮ ಮೇಲೇ ಕಥೆ ಮಾಡ್ಕೊಳ್ಬೋದು, ಆ ಥರದ್ದೊಂದು ಚಾನ್ಸಸ್ ಕೂಡ ಇದೆ. ಇನ್ನು ಮುಂದಕ್ಕೆ ಯಾವ ರೀತಿ ಕೊಂಡೊಯ್ಯಬೇಕು ನಿಮ್ಮ ಕರಿಯರ್ನ ಅಂತ ಅಂದ್ಕೊಂಡಿದ್ದೀರ ನೀವು? ಅದೇ ಈಗ ನಾನು ಹೇಳಿದ್ನಲ್ಲ ಬ್ರೋ, ಈಗ ಜನ ನನ್ನಿಂದ ಏನು ನಿರೀಕ್ಷೆ ಮಾಡ್ತಾರೆ, ಕಾಮಿಡಿ. ಹೌದು, ನನ್ನಿಂದ ಏನು ಇವನು ಒಡಿ ಬಿಡಿ ಇದು ಅದು ಮಾಸಾಗೆ ಆ ಥರ ಏನು ಮಾಡೋದು, ನೀನು ಏನು ಮಾಡ್ತಿದ್ದೆ ನಗಿಸ್ತಿದೆ. ಹೌದು, ಟಿ ವಿಲಿ ಇದರಲ್ಲೆಲ್ಲ ಇಲ್ಲೂ ಅದನ್ನೇ ಎಕ್ಸ್ಪೆಕ್ಟ್ ಮಾಡ್ತಾರೆ. ಈಗ ನೀನು ಟಿ ವಿಗೆ ಬಂದರೆ ಸಿನಿಮಾ ಮಾಡ್ತೀನಿ ಅಂದರೆ ನನಗೆ ಒಂದಷ್ಟು ನಿರೀಕ್ಷೆಗಳು ಇರ್ತದೆ. ಇವನು ಗಿಲ್ಲಿ ಸಿನಿಮಾ ಮಾಡ್ತಾವನೆ ಅಂದರೆ ಒಂದು ಕಾಮಿಡಿ ಇರ್ತದೆ, ಒಂದು ಚೆನ್ನಾಗಿ ಒಂದು ಎಂಟರ್ಟೈನ್ಮೆಂಟ್ ಇರ್ತದೆ, ಎಂಟರ್ಟೈನ್ಮೆಂಟ್ ಕೊಡ್ಬೋದು ಅನ್ನೋದೊಂದು ನಿರೀಕ್ಷೆ ಇರ್ತದೆ. ಅದನ್ನು ಉಳಿಸ್ಕೋಬೇಕಷ್ಟೇ. ಆಮೇಲೆ ನೆಕ್ಸ್ಟು ಈಗ ಸಡನ್ನಾಗಿ ಈಗ ನಾನು ಹೋಗ್ಬಿಟ್ಟು ನಾನು ಮಾಸ್ ಸಿನಿಮಾ ಮಾಡ್ತೀನಿ, ಇದು ಮಾಡ್ತೀನಿ, ಪ್ಯಾನ್ ಇಂಡಿಯಾ ಸಿನಿಮಾ ಮಾಡ್ತೀನಿ ಅಂದರೆ ಅದಾಗಲ್ಲ, ಅದು ಆಗಲ್ಲ. ಯಾಕೆಂದರೆ ಅದಕ್ಕೆ ಅದು ಪ್ರಿಪ್ರೇಷನು ಅದಕ್ಕೆ ಎಫರ್ಟ್ ಎಷ್ಟು ಕೊಡಬೇಕು ಅಂತ ಅಲ್ಲಿಗೋ ಅದು ಕೊಡ್ತೀನಿ ಅಂದರೆ ಅದಕ್ಕೆ ಅದು ಎಫರ್ಟ್ ಕೊಡಬೇಕು. ಅದಕ್ಕೆ ಒಂದಷ್ಟು ದಿನ ಟೈಮ್ ತಗೊಂಡು ರೆಡಿಯಾಗಿ ಪ್ರಿಪೇರ್ ಆಗಿ ಆಮೇಲೆ ಹೆಜ್ಜೆ ಇಡಬೇಕು. ಹಂಗೆ ಸಡನ್ನಾಗಿ ಹಂಗೆ ಮಾಡೋಕ್ಕಾಗಲ್ಲ, ಹಂತವಾಗಿ ಹೋಗ್ಬೇಕು. ಅದನ್ನ ಅಲ್ಲಿಂದ ಏನು ಪ್ರೂವ್ ಮಾಡ್ಕೊ ಈಗ ನಾನು ಸಿನಿಮಾ ಮಾಡೋಕೆ ಹೋದ್ರೆ ಈಗ ಏನು ಪ್ರೂವ್ ಮಾಡ್ಕೋಬೇಕು, ನೆಕ್ಸ್ಟ್ ಅದೇ ಅಲ್ಲೇನಾರು ವರ್ಕ್ ಆದರೆ ನೆಕ್ಸ್ಟ್ ಇನ್ನೇನು ಮಾಡಬೇಕು, ಅದು ಹಂತವಾಗಿ ಹೋಗ್ಬೇಕು, ಸಡನ್ನಾಗಿ ಏನು ಮಾಡೋಕ್ಕಾಗಲ್ಲ. ಓಕೆ, ಇವನ್ ಈಗ ನಾವು ತರುಣ್ ಸುಧೀರ್ ಸರ್ ಅವ್ರ ಜೊತೆಗೆ ಮಾತಾಡುವಾಗ ಕೂಡ ಅದು ಹೇಳಿದ್ವಿ, ಅಂದರೆ ಈ ಥರದೊಂದು ಅವಕಾಶ ಏನಾದರೂ ಇದೆಯಾ? ಬಿಕಾಸ್ ಗಿಲ್ಲಿಗಿರುವಂತಹ ರೀಚ್ ಇರ್ಬೋದು, ಅವರ ಬಾಡಿ ಲ್ಯಾಂಗ್ವೇಜು, ಅವ್ರಿಗಿರುವಂತಹ ಎಬಿಲಿಟೀಸ್ಗೆ ತಕ್ಕ ಹಾಗೆ ನೀವೇನೋ ಸ್ಕ್ರಿಪ್ಟ್ ಮಾಡೋದು ಜೊತೆ ಕೊಲಾಬ್ರೇಟ್ ಮಾಡೋ ಅವಕಾಶ ಇದೆ ಅಂತ ಹೇಳುವಾಗ ಡೆಫಿನೆಟ್ಲಿ ಮೊದಲು ಕೇಳಿದ್ರು ಗಿಲ್ಲಿಯವ್ರು ನನಗೆ ಸಾಕಷ್ಟು ಸಲ. ಈಗ ಮೊನ್ನೆ ಕೂಡ ಸಾಯಿ ಗೋಲ್ಡ್ ಪ್ಯಾಲೇಸಲ್ಲಿ ಬಂದಾಗ ಕೇಳಿದ್ರು. ಬಟ್ ಆ ಥರ ಅವಕಾಶಗಳು ಬಂದರೆ ಮಾಡ್ತೀನಿ ಅಂತಲೇ ಹೇಳಿದ್ರು. ಅಂದರೆ ಒಬ್ಬರು ಈಗ ದರ್ಶನ್ ಸರ್ನ ಡೈರೆಕ್ಟ್ ಮಾಡಿದಂತಹ ನಿರ್ದೇಶಕರು, ಚೌಕಾ ಥರದ ಸಿನಿಮಾ ಮಾಡಿದಂತಹ ನಿರ್ದೇಶಕರು, ಓಕೆ ನಿಮ್ಮ ಜೊತೆಗೂ ನಾವು ಕೊಲಾಬ್ರೇಟ್ ಮಾಡೋಕ್ಕೆ ಇಷ್ಟ ಇದೆ ಅಂತ ಹೇಳುವಂಥದ್ದು ನಿಮಗೆ ಎಷ್ಟು ಒಂದು ಲೈಕ್ ಹುಮ್ಮಸ್ ಕೊಡುತ್ತೆ ಅಂತ? ನಾನು ಅದನ್ನ ನೋಡಿದೆ, ನಿಮಗೂ ಹೇಳಿದ್ನಲ್ಲ ಬಂದಾಗ ನೋಡಿದೆ ಕಾರಣ ಖುಷಿ ಆಯಿತು ಅಂತ. ಈಗ ಹೆಂಗೆ ಅಂದರೆ ಅಣ್ಣ ಅದೇ ಈಗ ತರುಣ ನಂಗೆ ಮುಂಚೆಯಿಂದನೂ ಪರಿಚಯ. ನಾನು ಅದೇ ಮುಂಚೆನೂ ನಿಮ್ಗೆ ಹೇಳಿದ್ದೆ ಅನಿಸುತ್ತೆ, ಈ ನಮ್ಮದು ಜಿ ಕನ್ನಡದಲ್ಲಿ ಶೋ ಮಾಡಬೇಕಾದ್ರೆ ನಮ್ಮದು ಮತ್ತು ಅವರು ಮಹಾನಟಿ ಅನ್ನೋ ಶೋಗೆ ಜಡ್ಜ್ ಆಗಿದ್ರು ತರುಣನ. ನಮ್ಮದು ಕಾಮಿಡಿ ಕಿಲಾಡಿ ಅಂತ ಮಾಡ್ತಾ ಇದ್ದೋ, ಅದು ಮಹಾಸಂಗಮ ಅಂತ ಮಾಡಿದ್ರು ಒಂದ್ಸತಿ. ಮಹಾಸಂಗಮ ಅಂತ ಮಾಡಿದಾಗ ನನಗೆ ಫಸ್ಟು ತರುಣನು ನಾನು ನೋಡಿದ್ದೀನಿ. ತರುಣನ ಮುಂದೆ ಸ್ಕಿಟ್ ಮಾಡ್ತಾ ಇರೋದು, ಪರ್ಫಾರ್ಮೆನ್ಸ್ ಮಾಡ್ತಾ ಇರೋದು ಫಸ್ಟು ಮೊದಲನೇ ದಿನ, ಆವಾಗಲೇ ಫಸ್ಟು.
ಎಲ್ಲ ನಾನು ಸ್ಕಿಟ್ಟೆಲ್ಲ ಮಾಡಿದೆ, ಮಾಡಿ ಮುಗ್ದಾಯ್ತು. ಜಡ್ಜಸ್ ಎಲ್ಲ ಕಮೆಂಟ್ ಹೇಳ್ಬೇಕಲ್ವ. ಅವಾಗ ತರುಣಣ್ಣ ಇಲ್ಲ ಗಿಲ್ಲಿ ಬಗ್ಗೆ ನಾನೇ ಹೇಳ್ತೀನಿ ಅಂತ. ನಾನು ಫುಲ್ಲು ಸಾಕಾಗ್ಬಿಡ್ತು, ಅಣ್ಣ ಹಿಂಗೆ ಹೇಳ್ತವ್ರೆ ಅಂತ. ಆಮೇಲೆ ಹೇಳಿದ್ರು ತರುಣಣ್ಣ, ಇಲ್ಲ ನನಗೆ ಮುಂಚೆ ಯೂಟ್ಯೂಬ್ ಮಾಡ್ತೀನಲ್ಲ ಗಿಲ್ಲಿ, ಅವಾಗಿಂದನೇ ನನಗೆ ಸಖತ್ತು ಇಷ್ಟ, ಅವಾಗಲೇ ಸಖತ್ತು ಇಷ್ಟ ಆಗಿದೆ. ಕಾಟೇರ ಸಿನಿಮಾ ಸ್ಕ್ರಿಪ್ಟ್, ಕಾಟೇರನ ರಾಬರ್ಟ್ ಸಿನಿಮಾ ಅಂತ ಗೊತ್ತಿಲ್ಲ, ಅದು ಸ್ಕ್ರಿಪ್ಟ್ ಆಗಬೇಕಾದ್ರೆ ಗಿಲ್ಲಿ ಒಂದು ಕ್ಯಾರೆಕ್ಟರ್ ಮಾಡಿಸುವ ಹುಡುಕಿ ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ ಎಲ್ಲ ಹೇಳಿದೆ. ಆವಾಗ ಸ್ವಲ್ಪ ಕಥೆಯಲ್ಲಿ ಚೇಂಜಸ್ ಆಗ್ಬಿಟ್ಟು ಮಾಡೋಕ್ಕಾಗಿರಲಿಲ್ಲ. ನನಗೆ ಸಖತ್ ಇಷ್ಟ ಅಂತ, ನನಗೆ ಸಖತ್ ಖುಷಿ ಆಗ್ಬಿಡ್ತು, ತರುಣಣ್ಣ ಹಿಂಗೆ ಹೇಳ್ತಾರಲ್ಲಪ್ಪ ಅಂತ. ಆಮೇಲೆ ತರುಣಣ್ಣ ಹಿಂಗೆ ಮಾತಾಡ್ಬೇಕಾದ್ರೆ ಬಾ ಡೈಲಾಗ್ ಎಲ್ಲ ಚೆನ್ನಾಗಿ ಬರೀತೀನಿ ನೀನು, ಬಾ ಆಫೀಸ್ಗೆ ಯಾವಾಗಾದ್ರು ಬಾ, ಯಾವ್ದಾರು ಸ್ಕ್ರಿಪ್ಟ್ ಬಂದರೆ ಕಾಮಿಡಿ ಆ ಥರ ಸ್ಕ್ರಿಪ್ಟ್ ಬಂದರೆ ಕೂತ್ಕೊಂಡು ಡೈಲಾಗ್ ಇಲ್ಲ ಬರೀವೆ, ಬಾ ನಿನ್ಗೆ ಏನೇ ಸಪೋರ್ಟ್ ಬೇಕಿದ್ರೆ ಕೇಳು. ಅವಾಗಲೇ ಅಷ್ಟೊಂದು ಎನ್ಕರೇಜ್. ಅವ್ರು ಆಕ್ಚುಲಿ ನಿಮ್ಮಲ್ಲಿ ರೈಟರ್ನ ಅವ್ರು ಹುಡುಕ್ತಾ ಇದ್ದಾರೆ ಮೋರ್ ದನ್ ಆಕ್ಟಿಂಗ್. ಅಂದ್ರೆ ಆಕ್ಟಿಂಗು ಮಾಡಲಿ, ಬಟ್ ರೈಟರ್ ನಮ್ಗೆ ಕಡಿಮೆ ಇದ್ದಾರೆ, ನಿರ್ದೇಶಕರು ಕಡಿಮೆ ಇದ್ದಾರೆ, ಮಾಡಿ ಅಂತ ಅವ್ರು ಆಕ್ಚುಲಿ ಮಾಡ್ಲಿ ಅನ್ನೋ ಥರ ಸಜೆಷನ್ ಕೊಟ್ಟಿದ್ದೀನಿ ಅಂತ ಹೇಳಿದ್ರು. ಸೊ ರೈಟಿಂಗ್ ಬಗ್ಗೆ ಯಾವ ಥರ ಈಗ ಆಸಕ್ತಿ ಇದೆ ನಿಮಗೆ? ಅದೇ ಈಗ ಅಲ್ಲಿಂದನೇ ಬಂದಿದ್ದು. ಈಗೆಲ್ಲ ಈಗ ನಾನು ಇಲ್ಲಿಗೆ ಏನಾದ್ರು ಒಂದು ಬರೋಕೆ ಅಂದರೆ ಇಲ್ಲಿವರೆಗೂ ಏನೋ ಒಂದಷ್ಟು ಮಾಡ್ಕೊ ಬಂದವನಿ ಅಂದರೆ ಅದಕ್ಕೆ ಮುಖ್ಯ ಕಾರಣನೇ ರೈಟಿಂಗು. ಈಗ ನನಗೆ ಒಂದಷ್ಟು ರೈಟಿಂಗ್, ಈಗ ನಾನು ಬಂದದ್ದು ಅದೇ ನಿಮಗೆ ಗೊತ್ತಿರೋ ಡೈರೆಕ್ಟರ್ ಆಗಬೇಕು ಅಂತ ರೈಟಿಂಗ್ ಸ್ಕಿಲ್ ಒಂಚೂರು ಇತ್ತಲ್ಲ. ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡ್ಬೇಕಂದ್ರೂ ಅದೇ ರೈಟಿಂಗ್ಗೆ ಕಾರಣ ಐತಿ. ಈಗ ನನಗೆ ನಾನೇನೋ ಮಾಡ್ಕೊಂಡು ನನಗೆ ನಾನೇನು ಮಾಡ್ಬೋದು ಅಂತ ಯೋಚನೆ ಮಾಡಿ ಅದನ್ನು ಬರ್ಕೊಂಡು ಅಲ್ಲೊಂಚೂರು 4 ಜನಕ್ಕೆ ಕಣ್ಣಿಗೆ ಗುರ್ತಿಡಿತಾರ ಆಗಿ ಅಲ್ಲಿಂದ ತಿರ್ಗಾ ಯೂಟ್ಯೂಬು ಇದು ತಿರ್ಗಾ ಅಂತೀನಿ, ಇದು ಈ ರಿಯಾಲಿಟಿ ಶೋಗೆ ಜಿ ಕನ್ನಡಕ್ಕೆ ನಮ್ಮ ಶರಣಯ್ಯ ಸರ್ ಅಂತವ್ರು, ಅವ್ರು ಅಲ್ಲಿಂದ ಅಲ್ಲಿಗೆ ಕರ್ಕೊಬಂದು ಭಟ್ರು ಸರ್ ಅವ್ರ ಕಡೆಯಿಂದ ಅಲ್ಲಿಂದ ತಿರ್ಗಾ ಹಂಗೆ ರಿಯಾಲಿಟಿ ಶೋ ಮಾಡ್ತಾ ಆಮೇಲೆ ಬಿಗ್ ಬಾಸ್ಗೆ ಬಂದು ಈಗ ಎಲ್ಲ ಒಂದು ಲಿಂಕ್ ಏನಾದರೂ ಸ್ಟಾರ್ಟ್ ಆಗೈತೆ ನನ್ನ ಲೈಫಲ್ಲಿ ಅಂದರೆ ಆ ಸ್ಟಾರ್ಟಿಂಗ್ ಪಾಯಿಂಟ್ ಬರೋದೇ ರೈಟಿಂಗು. ನಂದು ಸ್ಟ್ರೆಂತ್ ಅದು ಒಂದು ಟೈಮಲ್ಲಿ ಅಂದ್ಕೊಂಡಾಗ ನನ್ನ ಸ್ಟ್ರೆಂತ್ ಅದಲ್ವ ರೈಟಿಂಗ್, ಒಂದಷ್ಟು ಬರಿಬೋದು. ಯಾರಿಗೇನು ಬರೀಲ್ಲ ಅಂದ್ರೆ ನನಗೆ ನಾನು ಏನು ಬೇಕೋ ಅಷ್ಟು ಬರ್ಕೋಬೋದಲ್ವ ಅನ್ನೋದೊಂದು ಧೈರ್ಯ, ಏನಿಲ್ಲ ಅಂದರು. ಸೊ ಮುಂದಿನ ಈಗ ಪ್ರಾಜೆಕ್ಟ್ ಹಾಗಾದ್ರೆ ನೀವೀಗ ಒಂದು ಸಿನಿಮಾದಲ್ಲಿ ಒಂದು ಮೇನ್ ಲೀಡಾಗಿ ಕಾಣಿಸ್ಕೊಳ್ಳೋದಾ, ಅಥವಾ ನೀವೇನೋ ಒಂದು ಬರವಣಿಗೆ ಮಾಡಿ ಅಥವಾ ನಿರ್ದೇಶನ ಮಾಡುವಂಥದ್ದು, ಅಥವಾ ಯಾವ ರೀತಿ ಪ್ಲ್ಯಾನ್ ಆಗಿದೆ? ಇಲ್ಲ ಅಣ್ಣ, ಈಗ ಅದೇ ಕೆಲವೊಂದು ಹಿಂಗೆ ಮಾತುಕತೆ ನಡೀತವೆ. ಹೆಂಗೆ ಅಂದರೆ ಹಿಂಗೆ ಒಂದು ಈಗ ರೈಟರ್ ಆಗಿರ್ಬೋದು, ಡೈರೆಕ್ಟರ್ ಆಗಿರ್ಬೋದು, ಅವ್ರು ಬಂದು ಕತೆ ಹೇಳೋದಾಗಿರ್ಬೋದು, ಹಿಂಗೆ ಒಂದು ಸಿನಿಮಾ ಐತೆ ಮಾಡುವ ಇದಾಯ್ತದೆ ಅಂತ. ಕೆಲವೊಂದು ಟೈಮ್ ನನಗನ್ಸೋದು ಇಲ್ಲ ನಾನೇ ಬರೆಯುವ. ಈಗ ಸಮಸ್ಯೆ ಏನು ಅಂದರೆ ಈಗ ನಾನು ಈ ಪ್ರೋಗ್ರಾಮ್ಗಳು ಅದು ಇದು ಅಲ್ಲಿ ಇಲ್ಲಿ ಓಡಾಟಗಳು ಜಾಸ್ತಿ ಮುಂಚೆ ಥರ ಸ್ವಲ್ಪ ಕಷ್ಟ ಇರೋದ್ರಿಂದ ಈಗ ರೈಟಿಂಗ್ ಅಂದರೆ ನಿಮಗೂ ಗೊತ್ತಿರ್ತದೆ, ಡೈರೆಕ್ಷನ್ನು ರೈಟಿಂಗ್ ಎಲ್ಲ ಹೆಂಗೆ ಅಂದರೆ ಅದಕ್ಕೆ ಕೂತ್ಕೊಂಡು ಟೈಮ್ ಕೊಡಬೇಕು. ನೀನು ಅದಕ್ಕೆ ಎಷ್ಟು ಟೈಮ್ ಕೊಡ್ತೀನಿ ನಿನಗೆ ಅಷ್ಟು ಇದು ಕೊಡ್ತದೆ. ಏನೋ ನಾನು ಮಾಡ್ತೀನಿ ಅಂತ ಹೋದ್ರೆ ಆಗೋಲ್ಲ. ರೈಟಿಂಗ್ ಅಂದರೆ ಅದೇ ಈಗ ಎಲ್ಲರೂ ಹೇಳಂಗೆ ಒಂದು ತಪಸ್ಸಂಗೆ ಅದು ಕೂತ್ಕೊಂಡು ಬರೀಬೇಕು. ಫಸ್ಟು ಓಂಕಾರ ಹಾಕಿ ಬರೆದು ಸ್ಟಾರ್ಟ್ ಮಾಡಿ ಬರೆದು ಒಂದಷ್ಟು ದಿನ ಆದಮೇಲೆ ತಿರ್ಗಾ ಅದನ್ನ ನಾನು ಸಿನಿಮಾ ರೂಪಕ್ಕೆ ಅಂದರೆ ಇದನ್ನು ಹೆಂಗೆ ಸಿನಿಮಾ ಮಾಡೋದು ಅಂತ ಅಲ್ಲಿಂದ ಇದು ಮಾಡಿ ಫಸ್ಟು ಸ್ಕ್ರಿಪ್ಟ್ ಲಾಕ್ ಮಾಡ್ಬೇಕಲ್ಲ, ಅದಕ್ಕೆ ಒಂದಷ್ಟು ಟೈಮ್ ಹಿಡಿತದೆ. ಹಂಗಾಗಿ ಅದು ಯೋಚನೆ ಅದು ಇನ್ನೂ ಮಾತುಕತೆ ನಡೀತಾನೆ ಇದೆ. ಇಲ್ಲಿ ನಾನು ಮಾಡೋದಾ ಇಲ್ಲ ಯಾರು ಹಿಂಗೆ ನಮ್ಮ ಡೈರೆಕ್ಟರ್ ಸರ್ ಯಾರು ಬಂದು ಕತೆ ಹೇಳಿದ ಅದನ್ನು ಒಪ್ಕೊಂಡು ಯಾವ ಥರ ಆ ಥರದ್ದೇನು ಇನ್ನೂ ಅದೇ ಮಾತುಕತೆ ನಡೀತದ ಒಂದಷ್ಟು, ಇನ್ನೂ ಫೈನಲ್ಲು. ಓಕೆ, ಇವಾಗ ಇನ್ನೂ ಅಂದರೆ ತುಂಬ ಓಡಾಟಗಳು ಇನ್ನೂ ನಡೀತಾ ಇದೆ ಅಂತ ಹೇಳಿದ್ರಿ. ಜನವರಿ 18ನೇ ತಾರೀಕು ಆ್ಯಕ್ಚುಲಿ ಅನೌನ್ಸ್ ಆಗಿತ್ತು ವಿನ್ನರ್ ಅಂತ. ಅದಾದ್ಮೇಲಿಂದ ಇಲ್ಲಿ ತನಕ ಆಲ್ಮೋಸ್ಟ್ ತುಂಬ ಓಡಾಡ್ತಾನೆ ಇದ್ದೀರಾ. ಈಗ ನಾಳೆ ಅಂತ ಹೋದರೆ ಕೂಡ ಶಿವಮೊಗ್ಗದಲ್ಲಿ ಇರ್ತೀರ ಯಡಿಯೂರಪ್ಪ ಅವ್ರ ಬರ್ತಡೆಗೆ. ನನಗಂದರೆ ಒಂದು ಜಸ್ಟ್ ನಂಗೆ ಐ ವಾಂಟ್ ಟು ಅಂಡರ್ಸ್ಟ್ಯಾಂಡ್ ಅಂದರೆ ಈಗ ನೋಡಿ ರಾಜಕೀಯ ವ್ಯಕ್ತಿಗಳೆಲ್ಲ ಇಷ್ಟರ ಮಟ್ಟಿಗೆ ನಿಮ್ಮನ್ನು ಆಧರಿಸೋದು, ಕರೆಯೋದು, ಅಲ್ಲಿ ಇಲ್ಲಿ ಸುಮಾರೆಲ್ಲ ಇದು ಮಾಡೋವಂಥದ್ದು, ಜನಗಳಿಗೆ ಒಂದು ಕನ್ಸನ್ನು ಇದೆ. ಎಲ್ಲೋ ಒಂದು ಕಡೆ ನಮ್ಮ ಗಿಲ್ಲಿಯವ್ರಿಗೆ ಎಲ್ಲೂ ಹೆಡ್ ವೇಟ್ ಬರಬಾರ್ದಪ್ಪ, ಈ ರಾಜಕೀಯ ವ್ಯಕ್ತಿಗಳು ರಾಜಕೀಯ ಬೆಳಗಿಲ್ಲಿ ಅಂತ ಆಗ್ತಾರೆ ಕಮೆಂಟ್ ಅಲ್ಲಿ ನಾವು ನೋಡಿದ್ರೆ. ಸೊ ಎಲ್ಲೋ ಒಂದು ಕಡೆ ನಮ್ಮ ಗಿಲ್ಲಿ ಮೊದಲಿನ ಥರ ಇಲ್ದೇನೆ ಬೇರೆ ಥರ ಬದಲಾಗ್ಬಿಡ್ತಾರ ಅನ್ನೋ ಥರ ಒಂದು ಆತಂಕ ಎಲ್ಲ ಇದೆ. ಸೊ ನಿಮಗೆ ಇವಾಗ ತುಂಬ ಅಂದರೆ ಎಲ್ಲೋ ಒಂದು ಗಾಳಿಲಿ ತೇಲ್ದೇನೆ ಅಲ್ಲೇ ಸ್ಟೆಬಿಲೈಸ್ಡ್ ಆಗಿರೋದಕ್ಕೆ, ಹಂಬಲ್ ಆಗಿರೋದಕ್ಕೆ ಏನು ನಿಮ್ಮ ಥಾಟ್ಸ್ ಇರುತ್ತೆ? ನೀವು ಯಾವ ಥರ ಪ್ರಯತ್ನ ಮಾಡ್ತಾ ಇದ್ದೀರಾ ಆ ಥರ ಇರೋದಕ್ಕೆ ಅಂತ? ಈಗ ಅದೇ ಅಣ್ಣ, ಈಗ ನಾನು ಮುಂಚೆ ಹೆಂಗಿದ್ದೆ ಹಂಗೆ ಇದ್ಬಿಟ್ಟು ಸಾಕು. ಅದು ಥಾಟ್ಸು ಅದು ಬರೋದಲ್ಲ, ಅದು ನೀನು ಇರೋದು, ನೀನು ಹೆಂಗಿರ್ತೀಯ ಅಂತ ನಾನು ಯೋಚನೆ ಮಾಡ್ಕೊಂಡು ನಾನು ಹಿಂಗೆ ಇರಬೇಕು ಹಂಗೆ ಇರಬೇಕು ಅಂದ್ರೆ ಆಗೋಲ್ಲ. ಅದು ನಾಟಕ ಅನ್ಸ್ಬಿಡ್ತದೆ. ನೀನು ಹೆಂಗಿರ್ತೀಯ ಹಂಗೆ ಇದ್ಬಿಡು ಅಂದರೆ ನನಗೆ ಅನ್ನಿಸ್ತಾ ಇರ್ತದೆ, ಓ ಇಲ್ಲ ನಾನು ಮುಂಚೆ ಥರ ಇಲ್ವಲ್ಲ, ನನಗೊಂದು ಒಳಿತಾ ಇರ್ತದೆ ಯಾವಾಗಲೂ. ನಾನು ಏನಾದ್ರು ಒಂದು ಚೂರು ಎಡುತ್ತವನಿ ಅಂತ ಗೊತ್ತಾದ್ರೆ ಯಾಕೆ ಮುಂಚೆ ಥರ ನಾನು ಇಲ್ವಲ್ಲ ಯಾಕೆ ಅಂತ ಅನಿಸುತ್ತೆ. ಹಂಗಲ್ಲ, ನಾನು ನೀವೇ ರೆಟ್ರೋಸ್ಪೆಕ್ಟ್ ಮಾಡ್ಕೊಳ್ತಾ ಇರ್ತೀರಾ. ನಾನು ಹೆಂಗಿದ್ದೀನಿ ಹಂಗೆ ಇದ್ಬಿಟ್ರೆ ಮುಗೀತು, ಅವಾಗಿಂದ ಹೆಂಗಿದ್ದೆ ಹಂಗೆ ಇದ್ಬಿಟ್ರೆ ಮುಗೀತು. ಅದರಲ್ಲಿ ಏನೈತಿ, ಅದು ಅಡ್ವೈಟ್ ಬಂದು ಅದೆಲ್ಲ ಏನು ಮಾಡ್ಬೇಕು. ಆಮೇಲೆ ನಾನು ಯಾವಾಗಲೂ ಹೇಳೋದಷ್ಟೇ ಅಣ್ಣ, ಇದು ನಾವು ಹೆಂಗೆ ಉಳಿಸ್ಕೊಯ್ತೀವಿ ಹಂಗೆ
ಶಾಶ್ವತ ಅಂತೂ ಯಾವುದೂ ಇಲ್ಲ. ಈಗ ನಮ್ಮ ಜಾಗಕ್ಕೆ ಇನ್ನೊಬ್ರು ಯಾರೋ ಬಂದೇವೆ, ಈಗ ರಿಯಾಲಿಟಿ ನೆಕ್ಸ್ಟ್ ಬಿಗ್ ಬಾಸು ಇಲ್ಲ ಆಚೆ ಶೋನೋ ಮುಂದಿನ ಶೋನೋ ಯಾವಾಗಲಾದ್ರು ಮಸ್ಟ್ ಈಗ ನೆಕ್ಸ್ಟ್ ಬಿಗ್ ಬಾಸ್ ಬರಲೇಬೇಕು, ಆಮೇಲೆ ಇನ್ನೊಬ್ರು ಯಾರೋ ಬರಲೇಬೇಕು, ಹಂಗೆ ಇದು ಯಾವುದು ಶಾಶ್ವತ ಅಂತೂ ಅಲ್ಲ. ಈ ಶಾಶ್ವತ ಆಗೋದು ಯಾವ್ದು ಹೇಳಿ, ನಮ್ಮ ವ್ಯಕ್ತಿತ್ವ ನಾವು ಹೆಂಗಿರ್ತೀವಿ ಅಷ್ಟೇ ಮೇಯ್ನ್ ಆಗೋದು, ಅದನ್ನು ಉಳಿಸ್ಕೊಬಿಟ್ರು ಸಾಕು. ಕರೆಕ್ಟ್. ಅಂದರೆ ಫಾಲೋಯಿಂಗ್ ದ್ಯಾಟ್ ಕ್ವಶನ್, ಅಂದರೆ ಸುಮಾರು ಕಡೆ ಈಗ ಗೊತ್ತಲ್ಲ ಕೆಲವು ಇವೆಂಟ್ಗಳಲ್ಲಿ, ಈಗ ರಾಮನಗರಕ್ಕೆ ಹೋದಾಗಲಿ, ಈಗ ಮೊನ್ನೆ ಒಂದು ಇವೆಂಟ್ ಇತ್ತು ಆ್ಯಕ್ಚುಲಿ ಮಂಡ್ಯದಲ್ಲಿ, ಹಯಗ್ರೀವ ಇವೆಂಟು. ಆ ಟೈಮಲ್ಲೆಲ್ಲ ಯಾರೊಬ್ಬರು ಅಭಿಮಾನಿ ಮಾತ್ರ ಫೋಟೋ ತಗೊಳಕ್ಕೆ ಬಂದರು, ಅಲ್ಲೆಲ್ಲೋ ಪೊಲೀಸ್ನವ್ರು ಫೋಟೋ ತಗೊಳಕ್ಕೆ ಬಂದಾಗ ಗಿಲ್ಲಿ ಸರಿಯಾಗಿ ಗಮನಿಸಲಿಲ್ಲ, ಹೆಡ್ ವೇಟ್ ಬಂದುಬಿಟ್ಟಿದೆ, ತಲೆಗೆ ಏರ್ಬಿಟ್ಟಿದೆ ಅಂತೆಲ್ಲ ಸಿಕ್ಕಾಬಟ್ಟೆ ಇದಾಯಿತು. ಲೈಕ್ ಅಂದರೆ ಹಂಗೆ ಆಗಿರ್ಲಿಕ್ಕಿಲ್ಲ ಅಂತ ಅಭಿಮಾನಿಗಳಿಗೆ ಗೊತ್ತು, ಬಟ್ ಸ್ಟಿಲ್ ಅದ್ರ ಬಗ್ಗೆ ಒಂದು ಕ್ಲಾರಿಟಿ, ಎಸ್ಪೆಷಲಿ ಮಂಡ್ಯದಲ್ಲಿ ಆಗಿದ್ದು. ಅಭಿಮಾನಿ ಯಾರೋ ಪಾಪ ನೀವೇನೋ ನಗಾಡಿದ್ರಂತೆ, ನಮ್ಮ ಚಿಕ್ಕಣ್ಣವ್ರ ಹತ್ರ ಮಾತಾಡ್ಕೊಂಡು ನೋಡಲ್ಲ ಹೆಂಗೆ ಇದು ಮಾಡ್ತಿದ್ದಾರೆ ಅಂತೆಲ್ಲ. ಸೊ ಅದ್ರ ಬಗ್ಗೆ ಕ್ಲಾರಿಟಿ ಕೊಡೋದಾದ್ರೆ ಇಲ್ಲ ಅಣ್ಣ, ಅದು ನಾನು ಅವ್ರು ಅನ್ಕುಸ್ಕೊಂಡು ಇನ್ನೊಂದು ಅದಕ್ಕೆ ನಗಾಡಿದ್ದಲ್ಲ, ನಗಾನೇ ಆಡಿಲ್ಲ ನಾನು. ಅಣ್ಣವ್ರ ಹತ್ರ ಮಾತಾಡ್ತಿದ್ದಷ್ಟೇ, ಚಿಕ್ಕಣ್ಣನ ಹತ್ರ ಅವ್ರ ಹತ್ರ ಮಾತಾಡ್ತಿದ್ದಷ್ಟೇ, ಹಿಂಗೆ ಬಾಯಿ ಮುಚ್ಕೊಂಡು ಏನೋ ಮಾತಾಡ್ತಿದ್ದಷ್ಟೇ. ಅದು ಹಂಗೆ ಸಿಂಕ್ ಆಗ್ಬಿಟ್ಟದ ಅಷ್ಟೇ. ಈಗ ಅದು ತಪ್ಪು ಅಂತಲೇ ಹೇಳೋಕ್ಕಾಗೋದು. ಈಗ ನೋಡು, ಪ್ರತ್ಯಕ್ಷವಾಗಿ ಕಂಡು ಪ್ರಾಮಾಣಿಸಿ ನೋಡಬೇಕು ಅಂತಾರಲ್ವಾ, ಅದು ವೀಡಿಯೋದಲ್ಲಿ ನೋಡ್ಬೇಕಾದ್ರೆ ಸಡನ್ನಾಗಿ ನೋಡಿದಾಗ ಹಂಗೆ ಕಾಣಿಸ್ಬೋದು, ಅದು ತಪ್ಪು ಅಂತ ಹೇಳೋಕ್ಕಾಗೋದಿಲ್ಲ. ಬಟ್ ನಾನು ಇಂಟೆನ್ಷನಲ್ಲಿ ಅವ್ರನ್ನ ಅಣಕಿಸ್ಬೇಕು ಅಂತಾನೋ ಇನ್ನೊಂದು ಮಾಡಬೇಕು ಅಂತಾನೋ ಅಡ್ವೈಟ್ ಬಂದ್ಬಿಡ್ತು ಅಂತಾನೋ ಅದು ತಪ್ಪಣ. ಅದು ಹಂಗಲ್ಲ. ಅವರು ಆ ಟೈಮ್ಗೆ ಹೋಗೋದಕ್ಕೂ ನಾನು ಈ ಕಡೆ ತಿರಿಕ ಮಾತಾಡೋದಕ್ಕೂ ಒಂದಾಗ್ಬಿಡ್ತು. ಆ್ಯಕ್ಚುಲಿ ನೀವು ನಂಬ್ತಿರೋ ಬಿಡ್ತೀರೋ, ಆ ವೀಡಿಯೋ ನೋಡಿದ್ಮೇಲೆ ಗೊತ್ತಾಗಿದೆ, ಅಷ್ಟು ಅಬ್ಸರ್ವ್ ಮಾಡಿಲ್ಲ ನಾನು. ಇಲ್ಲೇನೋ ಮಾತಾಡ್ಬೇಕು, ಇಲ್ಲೇನೋ ಇತ್ತು ಅಂದ್ಬಿಟ್ಟು ಹಂಗಾಗಿದ್ದಷ್ಟೇ ಅದು. ಬಟ್ ನೀವೇನು ಅವಾಯ್ಡ್ ಎಲ್ಲ ಏನು ಮಾಡಿಲ್ಲ ಯಾರನ್ನೂ? ನಾನು ಯಾಕಂದ್ರೆ ಅವಾಯ್ಡ್ ಮಾಡಲಿ, ನಮ್ಮ ಅದು ಖುಷಿ ಅಲ್ವ ನಮ್ಮಂತೆ. ಯಾರು ಬರ್ತಾರೆ ಹಿಂಗೆ ಮಾತಾಡಿಸ್ತಾರೆ, ಎಲ್ಲಿ ಎಷ್ಟು ಜನ ಸಿಗುತ್ತೆ ಹೇಳ್ರಿ ಆ ಭಾಗ್ಯ. ಹಂಗಿದ್ದಾಗ ನಾನು ಯಾಕೆ ಅವ್ರನ್ನ ಅಣಕಿಸೋದಾಗಲಿ ಇನ್ನೊಂದಾಗಲಿ ನಾನು ಯಾಕೆ ಮಾಡಲಿ? ಕರೆಕ್ಟ್. ಮತ್ತಂದರೆ ಈಗ ಅಂದರೆ ನಿಮಗೆ ಸಿಕ್ಕಿರೋ ರೀಚ್ ಅಂತದ್ದು ಆ್ಯಕ್ಚುಲಿ ನೀವು ಹೆಂಗೆ ಬಿಹೇವ್ ಮಾಡಿದ್ರು ನಿಮ್ಮ ತಲೆಯಲ್ಲಿ ಅದೇನೂ ಇಲ್ಲ ಅಂದ್ರೂ ತಪ್ಪು ತಿಳ್ಕೊಳ್ಳೋದೇ ಜಾಸ್ತಿ. ಸೊ ಅದನ್ನು ಹೆಂಗೆ ನೀವು ಡೀಲ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಈಗ? ಅದೇ ಅಣ್ಣ, ಈಗೇನೋ ಸಿಕ್ಕಿದ್ರಿ, ಕ್ಲಾರಿಟಿ ಕೊಟ್ರಿ, ಆಯಿತು ಇಲ್ಲ ಹಂಗಿಲ್ಲ ಅಂತ, ಈಗ ಮುಂದಕ್ಕೂ ಸುಮಾರು ಆಗ್ಬೋದು ಈ ಥರದ್ದೆಲ್ಲ. ಸೊ ಅವಾಗೆಲ್ಲ ಹೆಂಗೆ ನೀವು ಅಂದರೆ ನಿಮ್ಮ ಟ್ರೂ ಲೈಕ್ ಅಂದರೆ ನಿಮ್ಮ ಫ್ಯಾನ್ಸ್ ಅಥವಾ ನಿಮ್ಮ ಬಗ್ಗೆ ಗೊತ್ತಿರೋರಿಗೆಲ್ಲ ಗೊತ್ತಿರುತ್ತೆ, ಇಲ್ಲ ಗಿಲ್ಲಿ ಅವ್ರು ಆ ಥರ ಮಾಡಲ್ಲ ಅಂತ. ಸೊ ಮುಂದಕ್ಕೆ ಯಾವ ರೀತಿ ಅಂದರೆ ನೀವು ತುಂಬ ಕಾನ್ಷಿಯಸ್ ಆಗಿ ಇರಬೇಕು ಅನ್ನೋ ಥರ ಪರಿಸ್ಥಿತಿ ನಿಮಗೆ ಆ್ಯಕ್ಚುಲಿ ಹೇಗೆ ಅನ್ಸುತ್ತಿದ್ದು? ಅದೇ ಈಗ ನೀವು ಹೇಳಿದ್ರಲ್ಲ ರೀಚು ನಿಮಗೆ ಚೆನ್ನಾಗಿ ಸಿಕ್ಕೈತೆ ಅಂತ. ಹೌದು. ನನಗೆ ಇದನ್ನು ನಾನು ತಗೋತೀನಿ ಅಂದರೆ ಅಂದಾಗ ಅದನ್ನು ತಗೊಳಕ್ಕೂ ರೆಡಿ ಇರಬೇಕು. ಎರಡನ್ನೂ ಬ್ಯಾಲೆನ್ಸ್ ಮಾಡೋಕೆ ಗೊತ್ತಿರ್ಬೇಕಲ್ವಾ. ದೂಷಣೆ ಕೂಡ ತಗೊಳಕ್ಕೆ ರೆಡಿ ಎರಡು ಅದು ತಪ್ಪು ಅಂತ ಹೇಳೋಕ್ಕಾಗಲ್ಲ. ಅದನ್ನು ಗೊತ್ತಿಲ್ಲ, ಅದೇ ಸರಿ ಇರ್ಬೋದು. ಈಗ ಅದನ್ನು ತಿದ್ಕೊಂಡು ಸರಿ ಕರೆಕ್ಟು, ಇಲ್ಲಿ ತಪ್ಪು ಮಾಡೋದು ನಾನು ನೆಕ್ಸ್ಟ್ ಟೈಮ್ ಹಿಂಗೆ ಮಾಡೋದು ಬೇಡ ಅನ್ಕೊಂಡು ಹೋಗ್ಬೋದಲ್ವಾ. ಈಗ ಎಲ್ಲ ಬರೀ ಹೊಗಳೋರೇ ಇರಬೇಕು ಅಂತೇನಿಲ್ಲ, ಬುದ್ಧಿ ಹೇಳೋರು ಇರಬೇಕು, ಎಲ್ಲ ಇರಬೇಕು. ಅದೇ ಬ್ಯಾಲೆನ್ಸ್ ಅನ್ನೋದಲ್ವ ಎಲ್ಲರೂ. ಈಗ ಅದನ್ನು ಮಾಡ್ಕೋಬೋದಾಗಲಿ ಅಲ್ವ ಎಲ್ಲ ಪ್ರತಿಯೊಂದು ಆಗೋದು. ಕರೆಕ್ಟ್. ಈಗ ಸೂಪರ್ ಹಿಟ್ ವಿಷಯಕ್ಕೆ ಬರೋದಾದರೆ, ಅಂದರೆ ನಮಗೆ ಮೇಜರ್ ನಮ್ಮ ಕನ್ನಡ ಚಿತ್ರರಂಗ ಅನುಭವಿಸ್ತಾ ಇರೋದೇನು ಅಂತಂದರೆ, ಒಂದು ಕಂಟಿನ್ಯೂಸ್ ಫಿಲಮ್ಸ್ ರಿಲೀಸ್ ಆಗ್ತಾ ಇದೆ ಪ್ರತಿ ವಾರ. ಲಾಸ್ಟ್ ವೀಕ್ 7 ಆಯಿತು, ಈ ಸಲ ಒಂದು 7 ಅಟ್ಲೀಸ್ಟ್ ಹತ್ತಿರ ಒಂದು 7 ಸಿನಿಮಾ ರಿಲೀಸ್ ಆಗೋ ಥರ ಇದೆ. ಜನಗಳಿಗೆ ಈಗ ಕನ್ಫ್ಯೂಷನ್ ಅಂದರೆ ಎಲ್ಲ ಸಿನಿಮಾಗೂ ಈ ರಿವ್ಯೂ ಅಂತ ಬಂದಾಗ ಸೆಲೆಬ್ರಿಟಿ ಶೋ ಅಂತ ಮಾಡಿದ್ರಂತೂ ಅದು ಪಕ್ಕ ವೇಸ್ಟ್. ಅದು ನಾವು ತುಂಬ ಬೇರೆ ತಂಡಗಳಿಗೂ ಹೇಳಿದ್ದೀವಿ, ಸೆಲೆಬ್ರಿಟಿ ಶೋ ಮಾಡೋದ್ರಿಂದ ಏನೂ ಪ್ರಯೋಜನ ಇಲ್ಲ, ಅದರಿಂದ ರಿಯಲ್ ಆಡಿಯನ್ಸ್ ಅಟ್ರಾಕ್ಟ್ ಆಗಲ್ಲ. ಸೊ ಈಗ ಜನರನ್ನು ಕರೆಸೋದು ಹೇಗೆ ಅಂದರೆ, ರಿವ್ಯೂಸು ಜನಗಳಿಂದನೂ ಬಂದಿರುತ್ತೆ. ಫಸ್ಟ್ ಡೇ ಫಸ್ಟ್ ಶೋ ಸೂಪರ್ ನೆಕ್ಸ್ಟ್ ಲೆವೆಲ್ ಅಂತ ಹೇಳಿರ್ತಾರೆ. ಸಿಕ್ಕಾಪಟ್ಟೆ ದೊಡ್ಡ ಚಾಲೆಂಜ್ ಇವಾಗ. ಸೊ ಅದನ್ನು ಏನು ಮಾಡ್ಬೇಕು, ಹೆಂಗೆ ಸರಿ ಮಾಡಬೇಕು ಅಂತ ನಿಮಗೆ ಅನಿಸುತ್ತೆ? ನಾನು ಈಗ ಮುಂಚೆನೇ ಹೇಳಿಲ್ವಣ, ನಾನು ಫಸ್ಟ್ ಆಫ್ ಆಲ್ ಈಗ ಸಿನಿಮಾ ಅಂತ ಬಂದರೆ ಈ ಆ್ಯಕ್ಟಿಂಗು ಸಿನಿಮಾದಲ್ಲಿ ಜಾಸ್ತಿ ಕಾಣಿಸ್ಕೋಬೇಕು ಅಂತ ಬಂದರೆ ಹೊಸಬ ರಿಯಾಲಿಟಿ ಶೋ, ಯೂಟ್ಯೂಬ್ ಇದೆಲ್ಲ, ಸೋಷಿಯಲ್ ಮೀಡಿಯಾ ಇದೆಲ್ಲ ಬಿಟ್ರೆ ಈಗ ನನ್ನ ಅದನ್ನ ಕೇಳೋದು ನಾನು ಹೆಂಗೆ ಹೇಳೋದು? ನೀವೀಗ ಒಬ್ಬ ರೈಟರ್, ಡೈರೆಕ್ಟರ್ ಪ್ಲಸ್ ಆಡಿಯನ್ಸ್ ಆ್ಯಂಗಲ್ ಇಂದ ನೋಡೋದು. ನಾನು ಯಾವಾಗಲೂ ನಂಬೋದು ರೈಟಿಂಗ್ ಅಷ್ಟೇ ಅಣ್ಣ. ನೀನು ರೈಟಿಂಗು ನಿನ್ದು ಏನು ತತ್ತೆ ಪ್ರಾಡಕ್ಟು, ಈಗ ನೀನು ಏನು ಪ್ರಾಡಕ್ಟು ಚೆನ್ನಾಗಿ ರೆಡಿ ಮಾಡಿ ಇಟ್ಕೊಂಡಿರ್ತೀಯ, ನೀನು ಆ ಪ್ರಾಡಕ್ಟು ಕರೆಕ್ಟಾಗಿ ಮಾಡಿ ಇಟ್ಕೊಂಡು ಅದ್ರ ಮೇಲೆ ಪ್ರಮೋಷನ್ ಮಾಡ್ತಾರೆ. ಇಲ್ಲ ನಮ್ದು ಹಿಂಗೈತೆ ಇದರಲ್ಲಿ ಈ ಥರ ಐತೆ. ಈಗ ಮಾರ್ಕೆಟಿಂಗ್ ಮಾಡ್ತಾರಲ್ಲ ಈಗ ಒಂದು ಪ್ರಾಡಕ್ಟ್ ಅದು ಹಿಂಗೆ ನಮ್ಮ ಪ್ರಾಡಕ್ಟ್ ಹಿಂಗಿದೆ, ಇದು ಬಂದು ನೋಡ್ಬೋದು, ನೀವು ಮೋಸ ಆಗಲ್ಲ, ಹಂಗೆ ಇದನ್ನು ತಗೋಬೋದು, ನೀವು ನಂಬಿಕೆ ಇಟ್ಟು ಬರ್ಬೋದು ಅಂತೆಲ್ಲ ಮಾಡ್ತೀವಿ. ಅವ್ರು ಜನ ಬಂದಾಗ ಅದನ್ನ ನೋಡಿದಾಗ ಅವರೇ ಡಿಸೈಡ್ ಮಾಡ್ತಾರೆ. ನಾವು ಏನೇ ಇದು ಮಾಡಿದ್ರು ಅಲ್ಟಿಮೇಟ್ಲಿ ಅವ್ರು ನೋಡ್ಬಿಟ್ಟು ಡಿಸೈಡ್ ಮಾಡ್ತಾರೆ. ನಾವು ಏನೇ ಪ್ರಮೋಷನ್ ಮಾಡಿ ಏನೇ ಮಾಡಿದ್ರು ಅಲ್ಲಿ ಉಳಿದ್ಯಾವುದು ಸಿನಿಮಾ ಚೆನ್ನಾಗೈತೆ ಸಿನಿಮಾ ಚೆನ್ನಾಗೈತೆ ಅಂದರೆ ಹೋಗಿ 4 ಜನ ಕೇಳ್ತಾರೆ, ಕರ್ಕೊಬರ್ತಾರೆ. ನಾನು ಯಾವಾಗಲೂ ಅದನ್ನೇ ನಂಬೋದು, ರೈಟಿಂಗು, ಬರವಣಿಗೆ. ಈ ನಮ್ಮ ಶುಗರ್ ಫ್ಯಾಕ್ಟ್ರಿ ಅಂತ ಒಂದು ಸಿನಿಮಾ ಮಾಡ್ತಿದ್ರು, ಡಾರ್ಲಿಂಗ್ ಕೃಷ್ಣ ಸರ್. ಅವರು ಒಂದು ಮಾತು ಹೇಳೋರು ಯಾವಾಗಲೂ. ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ನಲ್ಲ, ಅದರಲ್ಲಿ ಹಿಂಗೆ ಸುಮ್ಮನೆ ಮಾತಾಡ್ಬೇಕಾದ್ರೆ ಹೇಳೋರು, ಪೇಪರ್ ವರ್ಕು ನೀನು ಎಷ್ಟು ಪೇಪರ್ ವರ್ಕ್ ಮಾಡ್ತೀಯ, ರೈಟಿಂಗ್ ನೀನು ಎಷ್ಟು ಬರೆದು ಅಲ್ಲಿ ಎಷ್ಟು ರೆಡಿ ಐತಿಯೇ ಅಷ್ಟು ನಿನಗೆ ಅದ್ಭುತ. ಫಸ್ಟು ನೀನು
ಅದನ್ನು ಲಾಕ್ ಮಾಡಬೇಕು. ಬರವಣಿಗೆ ಮೇಯ್ನು, ನೀನು ಎಷ್ಟು ಬರೆದು ಪರ್ಫೆಕ್ಷನ್ ಅದರಲ್ಲಿ ನೀನು ಅಷ್ಟು ಪರ್ಫೆಕ್ಟಾಗಿ ಬರೆದು ಪರ್ಫೆಕ್ಷನ್ ಅದರಲ್ಲಿ ತತ್ತೀಯ, ಅದು ನಿನ್ಗೆ ನೆಕ್ಸ್ಟ್ ಶೂಟಿಂಗು ಈಜಿ ಆಯ್ತದೆ, ಆದ್ಮೇಲೆ ಸಿನಿಮಾ ಈಜಿ ಆಯ್ತದೆ. ಅದು ಅಲ್ಲಿಂದ ಸ್ಟಾರ್ಟ್ ಆಯ್ತದೆ ಎಲ್ಲ. ಹಾಗೆ. ಸೊ ಓಕೆ, ಅಂದರೆ ಬರವಣಿಗೆ ಸ್ಟ್ರಾಂಗ್ ಆಗಿರಬೇಕು, ಪ್ಲಸ್ ವರ್ಡ್ ಆಫ್ ಮೌತಿಂದನೇ ಆಗೋದು ಒಟ್ಟಿನಲ್ಲಿ, ಅಂದರೆ ರಿಯಲ್ ವರ್ಡ್ ಆಫ್ ಮೌತಿಂದನೇ. ಏನೇ ಮಾಡಿದ್ರು ಈಗ ನಿಮ್ಗೆ ಗೊತ್ತಲ್ವ ನಿಮ್ಗೆ ಅಣ್ಣ, ಈಗ ಆಡಿಯನ್ಸ್ ಎಲ್ಲ ಈಗ ಜನ ನೋಡೋರು ಹೆಂಗವ್ರೆ ಅಂದರೆ ಫಸ್ಟ್ ಹಾಫಲ್ಲಿ ಡಿಸೈಡ್ ಮಾಡ್ಬಿಡ್ತಾರೆ. ಫಸ್ಟ್ ಹಾಫ್ ನೋಡ್ಬಿಟ್ಟು ಹಿಂಗೆ ಫೋನ್ ಎತ್ಕೊಂಡು ಹೇಳ್ಬಿಡ್ತಾರೆ ಸಿನಿಮಾ ಹಿಂಗದ ಹಿಂಗಿಲ್ಲ. ನೀವು ನಂಬ್ತಿರೋ ಬಿಡ್ತಿರೋ ಅಣ್ಣ, ನಂಗೆ ಎಷ್ಟು ಸಖತ್ ಖುಷಿ ಆಯ್ತು ಅಂದರೆ ಈ ಸಿನಿಮಾದಲ್ಲಿ ಸ್ಕ್ರೀನ್ ಪ್ಲೇ ಸ್ಲೋ, ಈ ಸಿನಿಮಾ ಡೈರೆಕ್ಷನ್ ಲ್ಯಾಗ್ ಆಯಿತು, ಈ ಸಿನಿಮಾ ಕ್ಯಾಮ್ರಾ ವರ್ಕ್ ಚೆನ್ನಾಗೈತೆ, ಮೇಕಿಂಗ್ ಚೆನ್ನಾಗೈತೆ. ಈಗ ಸಾಮಾನ್ಯವಾಗಿ ಇರೋರು ಈಗ ಅದು ಸಿನಿಮಾಗವ್ರಿಗೂ ಸಂಬಂಧ ಇಲ್ಲ. ಒಬ್ಬ ಆಡಿಯನ್ನಾಗಿ ಕೂತ್ಕೊಂಡು ಅಷ್ಟೊಂದು ಯೋಚನೆ ಮಾಡ್ತಾರೆ ಅಂದರೆ ಅವ್ರು ಎಷ್ಟು ಈಗ ಎಲ್ಲ ಸಿನಿಮಾನು ನೋಡ್ತಾರೆ ಅವ್ರು. ಈಗ ಡಬ್ಬಿಂಗು ಇದೆಲ್ಲ ಬಂದು ಯೂಟ್ಯೂಬ್ ಎಲ್ಲ ಬಂದಮೇಲೆ ತಮಿಳು, ತೆಲುಗು, ಈ ಕನ್ನಡ ಡಬ್ಬಿಂಗ್ ಎಲ್ಲ ಸಿನಿಮಾಗಳು, ಮಲಯಾಳಂ ಸಿನಿಮಾ, ತಮಿಳು ಸಿನಿಮಾ, ತೆಲುಗು ಸಿನಿಮಾ ಎಲ್ಲ ಸಿನಿಮಾನು ಸಿಗ್ತಾವಲ್ಲ, ಅಷ್ಟು ಫಾಸ್ಟ್ ಅವ್ರೆ. ಇವಾಗ ನೀವು ಏನೇ ಮಾಡೋಕೆ ಹೋದ್ರೂ ಫಸ್ಟ್ ಹಾಫಲ್ಲಿ ಡಿಸೈಡ್ ಆಗ್ಬಿಡ್ತಾರೆ, ಈ ಸಿನಿಮಾ ಚೆನ್ನಾಗೈತೆ, ಈ ಸಿನಿಮಾ ಚೆನ್ನಾಗಿಲ್ಲ ಅಂತ. ಆಮೇಲೆ ಫೋನ್ ಎತ್ಗೆ ರಿವ್ಯೂ ಕೊಟ್ಬಿಡ್ತಾರೆ. ಅದೇ ಅಲ್ಟಿಮೇಟ್ಲಿ ನಾವು ಏನು ಬರೆದು ಏನು ತತ್ತೀವಿ ಅದೇ ಮೇಯ್ನ್. ಕರೆಕ್ಟ್. ಸೊ ಈಗ ಸೂಪರ್ ಹಿಟ್ ಸಿನಿಮಾ 27ಕ್ಕೆ ರಿಲೀಸ್ ಆಗ್ತಿದೆ, ಬಟ್ ಬಿಗ್ ಬಾಸ್ ಸೀಸನ್ 12ಅಲ್ಲಿ ನಿಮ್ಮದು ಕಾವ್ಯ ಅವ್ರದ್ದು ಜೋಡಿ ಸೂಪರ್ ಹಿಟ್ ಆಗೋಗಿತ್ತು. ಸೊ ಹೊರಗಡೆ ಬಂದಮೇಲೆ ಸಾಕಷ್ಟು ಬೇರೆ ಬೇರೆ ಸಂದರ್ಭಗಳಲ್ಲಿ ಭೇಟಿಯಾದ್ರಿ, ಬಟ್ ಅವ್ರ ಮನೆಗೆಲ್ಲ ಹೋಗಿದ್ರಾ? ನಿಮ್ಮ ಅತ್ತೆ ಮಗಳು ಮನೆ ಅಶ್ವಿನಿ ಅವ್ರ ಮನೆಗೆಲ್ಲ ಹೋಗಿದ್ರಾ? ಹೇಗೆ? ಮೊನ್ನೆ ಅವ್ರು ಆ್ಯಕ್ಚುಲಿ ಹಯಗ್ರೀವ ಇವೆಂಟಲ್ಲಿ ನಿಮ್ಮ ಮನೆ ಹಿಂದೆಯಿಂದ ಬಂದು ಮಾತಾಡ್ಸಿದ್ರು. ಸೊ ಹೆಂಗಿದೆ ಕಾವ್ಯ ಅವ್ರ ಜೊತೆಗೆ ರಿಲೇಷನ್ಶಿಪ್ಪು ಮತ್ತು ಎಲ್ಲ ಸ್ಪಂದನ ಎಲ್ಲರ ಜೊತೆ ಹೇಗಿದ್ದೀರಾ ಅಂತ? ಇಲ್ಲ, ಎಲ್ಲರೂ ಕಾಂಟ್ಯಾಕ್ಟ್, ಮನೆಗೆ ಯಾರಿಗೂ ಹೋಗಿಲ್ಲ, ಎಲ್ಲರೂ ಕಾಂಟ್ಯಾಕ್ಟಲ್ಲಿ ಅವ್ರೆ. ಸ್ಪಂದನ, ಕಾವ್ಯ ಅವರು, ನಮ್ಮ ರಕ್ಷಿತಾ, ರಘುವಣ ಎಲ್ಲ ಕಾಂಟ್ಯಾಕ್ಟಲ್ಲಿ ಅವರೇ. ಮನೆಗೆ ಇನ್ನು ಅದೇ ಇದೆಲ್ಲ ಫ್ರೀ ಮಾಡ್ಕೊಂಡು ಒಂದ್ಸತಿ ಹೋಗ್ಬೇಕು ಮನೆಗೆ. ರಘು ಅಣ್ಣ ಅಂತ ಹೇಳಿದ್ರಿ, ರಘು ಅಣ್ಣ ಆ್ಯಕ್ಚುಲಿ ಅನ್ಫಾಲೋ ಮಾಡಿದ್ದಾರೆ ಇನ್ಸ್ಟಾಗ್ರಾಮಲ್ಲಿ ನಿಮ್ಮನ್ನ. ಸೊ ಅದೇ ಸ್ವಲ್ಪ ದೊಡ್ಡ ಸುದ್ದಿ ಆಗಿದೆ ಈಗ ಹೊರಗಡೆ. ಯಾವ ಕಾರಣಕ್ಕೆ ಅನ್ಫಾಲೋ ಮಾಡಿದ್ದಾರೆ? ನೀವು ಮಾಡ್ತಿಲ್ಲ ಅಂತಾನೆ, ಏನು ರೀಸನ್ ಎಕ್ಸಾಕ್ಟ್? ಗೊತ್ತಿಲ್ಲ ಅಣ್ಣ, ಅದು ನನಗೆ ಸತ್ಯವಾಗ್ಲೂ ಅದನ್ನು ನಿಮ್ಮ ಇದರಲ್ಲೇ ನೀವೇ ಮಾತಾಡ್ತಿದ್ರಲ್ಲ, ನಿಮ್ಮ ಯೂಟ್ಯೂಬಲ್ಲಿ ನೋಡಿದಾಗಲೇ ಗೊತ್ತಾದದ್ದು ಅದುವೇ. ಅದು ನೀವು ನಂಬ್ತಿರೋ ಬಿಡ್ತಿರೋಣ, ನಾನು ಸೋಷಿಯಲ್ ಮೀಡಿಯಾ ಇನ್ಸ್ಟಾಗ್ರಾಮು ಅದೆಲ್ಲ ಅಷ್ಟು ಯೂಸ್ ಮಾಡೋದಿಲ್ಲ ಅಣ್ಣ. ರೀಲ್ಸ್ ನೋಡ್ತೀನಿ, ಸುಮ್ಮನೆ ಆಗ್ಬಿಡ್ತೀನಿ ಅಷ್ಟೇ. ಅದು ಪೋಸ್ಟ್ ಮಾಡೋದು ನೀವು ನೋಡ್ತಾ ಇರಬಹುದು, ಈಗ ಪೋಸ್ಟ್ ಮಾಡೋದು ರೆಗ್ಯುಲರ್ ಆಗಿ ಅದರಲ್ಲಿ ಆಕ್ಟಿವ್ ಆಗಿರೋದು ಅದು ಮಾಡೋದಿಲ್ಲ ಅಣ್ಣ. ಮೋಸ್ಟ್ಲಿ ಆ ಕಾರಣಕ್ಕೆ ಅವರೆಲ್ಲೋ ಫಾಲೋ ಮಾಡಿರ್ತಾರೆ, ನಾನು ಮಾಡಿರಲ್ಲ ಅಂತೇನೋ ಇದಾಗಿರ್ತದೆ. ಅದೇ ಫೋನ್ ಮಾಡಿ ಕೇಳಬೇಕು ಏನಣ್ಣ ಅಂತ. ಕೇಳಿಲ್ವಾ ಯಾಕೆ ಅಂತ? ಯಾಕೆಂದ್ರೆ ನೀವು ಸ್ಪಂದನ ಅವ್ರನ್ನ, ಸೂರಜ್ ಅವ್ರನ್ನ, ಕಾವ್ಯ ಅವ್ರನ್ನ, ರಕ್ಷಿತಾ ಅವ್ರನ್ನ ಫಾಲೋ ಮಾಡ್ತಿದ್ದೀರಾ, ಬೇರೆ ಯಾರನ್ನೂ ಮಾಡಿಲ್ಲ ಬಿಗ್ ಬಾಸ್ ಸೀಸನ್ 12 ಕಂಟೆಸ್ಟೆಂಟ್ಸ್ಗಳಲ್ಲಿ. ಅದೇ ಆಯಾ ಬೇರೆ ಬೇರೆ ಆ್ಯಂಗಲಲ್ಲಿ ಯೋಚನೆ ಮಾಡ್ತಿದ್ದಾರೆ ಜನಗಳು ಒಟ್ಟಿನಲ್ಲಿ. ಬಟ್ ಇನ್ನೂ ಇವಾಗ ಜಸ್ಟ್ ಇನ್ನೂ ಆ್ಯಕ್ಟಿವ್ ಇದೆಯಲ್ಲ ಬಿಗ್ ಬಾಸ್ ಸೀಸನ್ 12, ಇನ್ನು ಲಾಸ್ಟ್ ತಿಂಗಳಷ್ಟೇ ಮುಗಿದಿದ್ದು. ಸೊ ಈಗೆಲ್ಲ ಮ್ಯಾಟ್ರ್ ಆಗ್ತಿದೆ. ರಘು ಅವ್ರಿಗೆ ಸಿಕ್ಕಾಪಟ್ಟೆ ಜನ ಅವ್ರೇನೋ ಅವಕಾಶವಾದಿ ಎಲ್ಲ ಬಳಸ್ಕೊಂಡ್ರು. ಮೊದಲಿಂದನೂ ಸ್ವಲ್ಪ ಒಂಚೂರು ಇಷ್ಟ ಆಗ್ತಿರ್ಲಿಲ್ಲ, ಆ ಥರದ್ದೆಲ್ಲ ಇತ್ತಲ್ಲ. ಈಗ ಎಲ್ಲ ಮುಗೀತು, ಬಳಸ್ಕೊಂಡ್ರು, ಬಿಸಾಕಿದ್ರು ಅನ್ನೋ ಥರ ಎಲ್ಲ ಮಾತಾಡ್ತಿದ್ದಾರೆ ರಘು ಅವ್ರ ಬಗ್ಗೆ. ರಘುವಣ ಆ ಥರ ಎಲ್ಲ ಪಾಪ ಅವರು ಬಿಗ್ ಬಾಸ್ ಅವರು ಅದೇ ನಾನು ಯಾವಾಗಲೂ ಹೇಳೋದು, ಅವರು ಇರೋ ಪರ್ಸ್ನಾಲಿಟಿಗೂ ಪಾಪ ಅವರು ಇದಕ್ಕೂ ಅವರು ಇರೋ ಅವ್ರ ವ್ಯಕ್ತಿತ್ವಕ್ಕೂ ಸಂಬಂಧ ಇಲ್ಲ. ಅಷ್ಟು ಅಂದರೆ ಸಖತ್ ಸಾಫ್ಟ್ ಕಾರ್ನರು ಮನ್ಸನ್ಗೆ. ಒಂದು ಮಗು ಥರ ನಾವು ಹೆಂಗೆ ಆಡಿಸ್ತೀವಿ ಹಂಗೆ ಅವರು. ನೀವು ಕೋಪ ಮಾಡಿಸ್ಬೋದು, ನೀವು ಕೋಪ ತರ್ಬೋದಾ, ಇಮ್ಮಿಡಿಯೇಟಾಗಿ ಕೋಪ ಮಾಡೋ ಥರ ಮಾಡ್ಬಿಡ್ಬೋದು, ಸಮಾಧಾನ ಮಾಡ್ಬೋದು, ಇಮ್ಮಿಡಿಯೇಟಾಗಿ ಸಮಾಧಾನ ಆಯ್ತಾರೆ. ಹಂಗೆ ಆ ವ್ಯಕ್ತಿ ಅವರು ಆ ಥರ ಸಮಯವಾದಿ, ಆ ಥರ ಏನಿಲ್ಲ, ಒಳ್ಳೆ ವ್ಯಕ್ತಿ. ಓಕೆ. ಸೊ ಸ್ನೇಹದಲ್ಲಿ ಬಿರುಕೇನಿಲ್ಲ. ಅದು ಬಿರುಕಾಗಿ ಏನು ಮಾಡ್ಬೇಕಣ್ಣ ಈಗ ಅವ್ರ ಪಾಪ ಅವರೇ ಆ ಥರ ಏನಾರು ಇದ್ದಿದ್ರೆ ಒಂದು ವಾರದಿಂದ ಅನ್ಸುತ್ತೆ, ಮೋಸ್ಟ್ಲಿ ಒಂದು 6-15 ದಿನದಿಂದ ಅವರೇ ಫೋನ್ ಮಾಡಿ ಒಂದು 2 ಸಲ ಫೋನ್ ಮಾಡಿ ಮನೆಗೆ ಯಾವಾಗ ಊಟಕ್ಕೆ ಬಂದೆ ಇರೋಣ ಬರ್ತೀನಿ ಇದೆಲ್ಲ ಮುಗಿಸ್ಕೊಂಡು ಬರ್ತೀನಿ ಇರೋಣ. ಓಕೆ. ಸೊ ಊಟಕ್ಕೆ ಹೋಗಿ ಮತ್ತೆ ವ್ಲಾಗ್ ಕೂಡ ಮಾಡಿ ಅವ್ರು ಮ್ಯೂಟೆಂಟ್ ಚೆಫ್ ಯೂಟ್ಯೂಬ್ ಚಾನಲ್ ಎಲ್ಲ ಓಪನ್ ಮಾಡಿದ್ದಾರೆ. ಅದು ಒಳಗಡೆ ಇದ್ದಾಗಲೇ ಮಾತಾಡ್ತಾ ಇದ್ರು, ನಾನು ಯೂಟ್ಯೂಬ್ ಮಾಡ್ತೀನಿ, ಎಲ್ಲ ಒಂದೊಂದ್ಸಲ ಬರಬೇಕು, ಒಂದೊಂದು ದಿನ ಬರಬೇಕು ನಮ್ಮ ಬಿಗ್ ಬಾಸ್ ಕಂಟೆಸ್ಟೆಂಟ್ ಎಲ್ಲ ಅನ್ಕ ಸುಮ್ಮನೆ ಅವಾಗ ಜನರಲ್ ಆಗಿ ಹಂಗೆ ಮಾತಾಡ್ರು. ಏನಾದ್ರು ರಕ್ಷಿತಾ ಮತ್ತೆ ರಘು ಅವ್ರದ್ದು ಕಾಂಬಿನೇಷನಲ್ಲಿ ವಿಡಿಯೋಸ್ ಬಂತು, ಅಡುಗೆ ಮಾಡೋದೆಲ್ಲ, ಬೇರೆ ಬೇರೆ ರೆಸಿಪಿ ಎಲ್ಲ ಟ್ರೈ ಮಾಡಿದ್ರು. ಸೊ ನಿಮ್ಮ 3 ಜನದ ಕಾಂಬಿನೇಷನ್ ಒಳಗೆ ಜನ ಉತ್ಸುಕರಾಗಿದ್ದಾರೆ ಇವಾಗ. ಸೊ ಯಾವಾಗ ಮ್ಯೂಟೆಂಟ್ ಚೆಫ್ ಅವರ ವ್ಲಾಗಲ್ಲಿ ನೀವು ಕಾಣಿಸ್ಕೋತೀರಾ ಅಡುಗೆ ಮಾಡಿಕೊಂಡು, ಪ್ಲಸ್ ರಕ್ಷಿತಾ ಶೆಟ್ಟಿ ಅವ್ರದ್ದು ವ್ಲಾಗಲ್ಲಿ ಅವ್ರದ್ದು ಲೈಕ್ ಅಂದ್ರೆ ಮ್ಯಾಂಗ್ಳೂರಿಂದ ಅಭಿಮಾನಿಗಳೆಲ್ಲ ಅವ್ರು ವೇಟ್ ಮಾಡ್ತಿದ್ದಾರೆ, ಯಾವಾಗ ಎಕ್ಸ್ಪೆಕ್ಟ್ ಮಾಡ್ಬೋದು 3 ಜನನ? ಅದೇ ಅವ್ರೀಗ ಮೋಸ್ಟ್ಲಿ ಉಡುಪಿಲವ್ರೆ, ಇವರು ಬೆಂಗಳೂರಲ್ಲ. ಈಗ ನನಗೆ ಈಗ ನೀವು ಅದು ಇದು ಕೆಲಸ, ಅವ್ರಿಗೂ ಅವ್ರವ್ರದ್ದೇ ಕೆಲಸ, ಇದೆಲ್ಲ ಸೇರ್ಕೊಂಡು ಒಂದಿನ ಯಾವ ಥರ ಪ್ಲ್ಯಾನ್ ಮಾಡಿ ನಾವು ಒಳಗಡೆ ಇದ್ದಾಗೆಲ್ಲ ಮಾತಾಡ್ಕೊ, ಇಲ್ಲ ಉಡುಪಿಗೆ ಹೋಗ್ಬಿಡುವ ರಕ್ಷಿತ್ ಅವ್ರ ಮನೆಗೆ, ಅಲ್ಲಿ ಮೀನಿಗೀನೆಲ್ಲ ಅದೆಲ್ಲ ತಿನ್ಕೊಂಡು ಆರಾಮಾಗಿ 1-2 ದಿನ ಇದ್ದು ಬರುವ ಅಂತ. ಆ ಥರ ಏನಾದ್ರು ಮಾಡಬೇಕು ಈಗ ಈ ತಿಂಗಳಲ್ಲಿ, ಆದಷ್ಟು ಬೇಗ ಮಾಡ್ಬೇಕು ಸರ್. ಓಕೆ. ಎಲ್ಲರೂ
ನಿಮ್ಮ ಬಿಗ್ ಬಾಸ್ ಸೀಸನ್ 12 ಕಂಟೆಸ್ಟೆಂಟ್ಸ್ ಎಲ್ಲ ಟ್ರಿಪ್ ತರ ಪ್ಲಾನ್ ಮಾಡೋದೇನಾದ್ರು ಇದೆಯಾ ಹೇಗೆ? ಅದು ಬಿಗ್ ಬಾಸ್ ಅಲ್ಲಿ ಒಳಗಡೆ ತುಂಬಾ ಪ್ಲಾನ್ ಮಾಡುವ, ಅಲ್ಲಿಗೆ ಹೋಗ್ಬಿಡುವ, ಇಲ್ಲಿಗೆ ಹೋಗ್ಬಿಡುವ, ಒಂದು ಟಿ ಮಾಡ್ಕೊಂಡು ಗೋವಾಗೆ ಹೋಗ್ಬಿಡುವ, ದೇವಸ್ಥಾನ, ಚಾಮುಂಡಿ ಬೆಟ್ಟ, ಮಾದಪ್ಪನ ಬೆಟ್ಟ, ಈ ತರ ಎಲ್ಲ ಟ್ರಿಪ್ ಮಾಡುವ ಅಂತ. ರಜತಣ್ಣ ಮತ್ತೆ ಚೈತ್ರಕ್ಕೆ ಬಂದಿದ್ರು. ಹೌದು, ಅವ್ರು ಬಂದು ಫಸ್ಟ್ ಕೇಳಿದೆ ಅದ ಟ್ರಿಪ್ಗೆಲ್ಲ ಪ್ಲಾನ್ ಮಾಡ್ತಾ ಇರ್ಬೋದು ಅನ್ಸುತ್ತೆ ಅಂತ. ಅವ್ರಿಗೆ ಗೊತ್ತಿಲ್ಲ ನಾವು ಮಾತಾಡ್ತಿದ್ದು. ನಿಮ್ಗೆ ಗೊತ್ತಾ, ನಾವು ಸುಮಾರು ಈ ತರ ಮಾಡಿದೋ ಯಾವುದು ಆಗಿಲ್ಲ, ಮಾಡ್ತಾ ಇರ್ತೀವಿ, ಆಗೋದಿಲ್ಲ ಅದು. ನೀವು ಹೊರಗಡೆ ಹೋದ್ಮೇಲೆ ಬೇಕಾದ್ರೆ ನೀವೇ ನೋಡ್ರಿ, ಆಗೋದಿಲ್ಲ ಅದು. ಈಗ ಆ ಟೈಮಲ್ಲಿ ನಂದೇನೋ ಕೆಲಸ ಇರ್ತದೆ. ಈಗ ಎಷ್ಟು ಜನ, 18-20 ಜನ ಬಿಗ್ ಬಾಸ್ ಅವರು, 20 ಜನರು ಒಂದಕ್ಕೆ ಕೂರಿಸಿ ಒಂದಕ್ಕೆ ಇದು ಮಾಡಿ ಅವ್ರ ಸೆಟ್ ಮಾಡಿ ಒಂದು 2-3 ದಿನ ಅವ್ರನ್ನ ಏನು ಕೆಲಸ ಇರೋ ಥರ 20 ಜನಕ್ಕೂ ನೋಡ್ಕೊಂಡು ಎಲ್ಲರೂ ಎಲ್ಲರೂ ಮನ್ಸು ಮಾಡಿ ಹೋಗೋದಲ್ಲ, ಅದು ಸ್ವಲ್ಪ ರಿಸ್ಕ್ ಆಯ್ತದೆ ಈಗ ಸದ್ಯಕ್ಕೆ. ಇನ್ನೊಂದು ಸ್ವಲ್ಪ ದಿನ ಆದ್ಮೇಲೆ ನೋಡ್ಬೇಕಣ್ಣ ಅಂತ. ಅಲ್ಲ, ನಿಕಟವರ್ತಿಗಳು ಅಂದ್ರೆ ತುಂಬಾ ಕ್ಲೋಸ್ ಕಾಂಟ್ಯಾಕ್ಟ್ಸ್ ಇರೋರ ಜೊತೆಗೆಲ್ಲ ಏನಾದ್ರು ಪ್ಲಾನ್ ಮಾಡ್ಬೋದು? ಅದೇ ಈಗ ಎಷ್ಟೇ ಈಗ ಯಾರು ಈಗ ಹಂಗೆ ಮಾಡ್ಕೋ, ಅದೇ ಕೆಲಸ. ಈಗ ಆ ಟೈಮಲ್ಲಿ ನನಗೇನಾರ ಕೆಲಸ ಇರ್ತದೆ, ನಾನು ಕರೆಕ್ಟಾಗಿ ನಾನೀಗ ಹೋಗ್ಬೋದಪ್ಪ ಅಂತ ನಾನು ಮೆಂಟಲಿ ಫಿಕ್ಸ್ ಆಗಿ ಹೋಗ್ಬೇಕಾದ್ರೆ ಅವ್ರಿಗೇನೋ ಕೆಲಸ ಇರ್ತದೆ. ಹಿಂಗಾಗ್ಬಿಟ್ಟೈತೆ. ಅದೇ ಕಾವ್ಯ ಅವ್ರ ಮನೆಗೂ ಹೋಗಕ್ಕೆ ಟೈಮ್ ಸಿಕ್ಕಿಲ್ಲ, ನೀವು ಹೋಗಿಲ್ಲ ಅಲ್ಲ? ಅವರು ಅಲ್ಲಿ ನಮ್ದು ದೊಡ್ಡ ಮನೆ ಹಬ್ಬ ಅಂತ ಮಾಡಿದ್ವಲ್ಲ, ಅವಾಗಲೇ ಅಮ್ಮ ಕರಿತಿದ್ರು ಊಟಕ್ಕೆ ಬಂದೆ. ಕಾವ್ಯ ಅವ್ರ ಅಮ್ಮ ಕರೆದ್ರು. ಅಷ್ಟೊತ್ತಿಗೆ ನಾನು ಬೇಗ ಮುಗಿದೋಯ್ತು, ನಾನು ಬೇಗ ಬಂದ್ಬಿಟ್ಟೆ. ಓಕೆ, ಬಟ್ ಎಲ್ಲ ಕಡೆನೂ ವಾಂಟೆಡ್ ನೀವು. ರಕ್ಷಿತಾ ಅಲ್ಲಿ ಉಡುಪಿಯಲ್ಲೂ ನೀವು ವಾಂಟೆಡ್, ಈ ಕಡೆ ಸ್ಪಂದನ ಅವರು ಅಲ್ಲಿ ಮೈಸೂರು. ಅವರು ಮೊನ್ನೆ ದೊಡ್ಡ ಮನೆ ಹಬ್ಬಕ್ಕೆ ಬಂದಾಗಲಿ ಯಾವಾಗ ಬತ್ತೆ ಮೈಸೂರಿಗೆ, ಮೈಸೂರು ಕಡೆ ಹೋದಾಗ ಅಲ್ಲಿಗೆ ಹೋಗ್ಬೇಕು ಅವ್ರ ಮನೆಗೆ. ಓಕೆ, ಮತ್ತೆ ಸೂರಜು, ಇನ್ಫ್ಯಾಕ್ಟ್ ಸೂರಜು ಧನುಷ್ ಅವರೆಲ್ಲ ಏನೋ ಅವರು ಅನ್ಫಾಲೋ ಮಾಡಿದ್ದಾರೆ ಅನ್ನೋ ಥರ ಎಲ್ಲ ನಿಮ್ಮನ್ನ ಇನ್ಸ್ಟಾಗ್ರಾಮಲ್ಲಿ, ಅದೆಲ್ಲ ವಿಷಯಗಳು. ಹೌದಾ? ಅದು ನೋಡಲಿಲ್ಲ ಅಣ್ಣ, ನಾನು ನೋಡಬೇಕು. ಅದೇ ಇನ್ನು ಸಮಥಿಂಗ್ ಅಭಿಷೇಕ, ಧನುಷ್ ಆ ಥರದ್ದೆಲ್ಲ ಒಟ್ಟಲ್ಲಿ ಅಂದರೆ ಜನಗಳಿಗೆ ಎಲ್ಲದೂ ಈಗ ಮ್ಯಾಟ್ರ್ ಆಗ್ತಿದೆ ಒಟ್ಟಲ್ಲಿ, ಸಣ್ಣ ಪುಟ್ಟದೆಲ್ಲ ಹಾಗೆ. ಸೊ ಅಷ್ಟು ಹಚ್ಕೊಂಡಿದ್ದಾರೆ ನಿಮ್ಮನ್ನ, ಅಷ್ಟು ಪ್ರೀತಿ ತೋರಿಸ್ತಾರೆ. ಏನು ಅನ್ಸುತ್ತೆ ಈ ಪ್ರೀತಿ ಬಗ್ಗೆ? ಅದೇನ ಈಗ ಅದೇ ನಾನು ಯಾವಾಗಲೂ ಹೇಳೋದು, ಅದೇ ತಿರ್ಗಾ ರೊಟೀನ್ ಆಗ್ಬಿಡ್ತದೆ. ಅದೇ ಅದು ಉಳಿಸ್ಕೋಕೆ ಯಾವಾಗಲೂ ಹೋರಾಡಬೇಕು. ಈಗ ಫಸ್ಟೆಲ್ಲ ಹೆಂಗಿತ್ತು, ಜನ ಗುರ್ತಿಸಿ ಮಾತಾಡ್ಸೋ ಥರ ಆಗ್ಬಿಟ್ರೆ ಸಾಕು, ಜನ ಪ್ರೀತಿ ಕೊಡುವಂಗೆ ಆಗ್ಬಿಟ್ರೆ ಸಾಕು ಅನ್ನೋ ಥರ ಅನ್ಸೋದು. ಈಗ ಅದನ್ನ ಉಳಿಸ್ಕೊಬಿಟ್ರೆ ಸಾಕು ಅನ್ನೋ ಥರ ಐತೆ. ಈಗ ಅಲ್ಟಿಮೇಟ್ ಗೋಲ್ ಇರೋದೇ ಅದು, ಕೊನೆವರೆಗೂ ಇದನ್ನ ಉಳಿಸ್ಕೊಂಡ್ಬಿಡ್ಬೇಕಪ್ಪ ಅಂತ. ಅದು ಉಳಿಸ್ಕೋದ್ರೆ ಸಾಕು. ಕರೆಕ್ಟ್. ಈಗ ಧನುಷ್ ಮತ್ತೆ ಸ್ಪಂದನ ಅವ್ರ ಆಲ್ಬಮ್ ಸಾಂಗ್ ಮಾಡ್ತಿದ್ದಾರೆ, ನಿಮ್ದು ಕಾವ್ಯ ಅವ್ರದ್ದು ಏನಾದ್ರು ಎಕ್ಸ್ಪೆಕ್ಟ್ ಮಾಡ್ಬೋದಾ? ಸದ್ಯಕ್ಕೆ ಆ ಥರ ಪ್ಲ್ಯಾನ್ ಏನಿಲ್ಲ. ಓಕೆ, ಈಗ ಸೂಪರ್ ಹಿಟ್ಟಲ್ಲಿ ನೀವು ಯಾರ್ಯಾರ ಜೊತೆ ಕಾಂಬಿನೇಷನ್, ಅಪಾರ್ಟ್ ಫ್ರಮ್ ಗೌರವ್ ಶೆಟ್ಟಿ ಮತ್ತು ಶ್ವೇತಾ ಅವ್ರನ್ನ ಬಿಟ್ಟರೆ ಬೇರೆ ಯಾರ ಜೊತೆಗೆಲ್ಲ ಕಾಂಬಿನೇಷನಲ್ಲಿ ಆ್ಯಕ್ಟ್ ಮಾಡಿದ್ದೀರಾ, ಹೇಗೆ? ಇದು ಜರ್ನಿ ಅಣ್ಣ, ಇದು ಟ್ರಾವೆಲು, ಕಾರಲ್ಲಿ ಟ್ರಾವೆಲ್ ಆಗೋದು ಇದು ಸಬ್ಜೆಕ್ಟು. ಎಲ್ಲರ ಜೊತೆ ಆಲ್ಮೋಸ್ಟ್ ಅಪ್ಪಲ್ಲಿ ಎಲ್ಲರೂ ಅವರೇ, ಎಲ್ಲರ ಜೊತೆನೂ ಇರ್ತೀನಿ. ಸಾಧು ಸರು, ಪ್ರಮೋದ್ ಸರು, ಇವರು ಎಲ್ಲರ ಜೊತೆ ಟ್ರಾವೆಲ್ ಸ್ಟೋರಿ ಎಲ್ಲ ಅವ್ರವ್ರು ಬಂದು ಸಿಗ್ತಾ ಇರ್ತಾರೆ, ಹೋಯ್ತಾ ಇರ್ತಾರೆ, ಆ ಥರ. ಈಗ ಸಾಧು ಸರ್ ಆ್ಯಕ್ಚುಲಿ ಕಾಮಿಡಿಯಲ್ಲಿ ಅವ್ರ ಒಂಥರ ಲೆಜೆಂಡ್ರಿ ಕಾಮಿಡಿಯನ್. ಸೊ ಏನು ಅವರಿಂದ ನೀವು ಕಲ್ತ್ಕೊಂಡ್ರಿ, ಇನ್ಸ್ಪೈರ್ ಆದ್ರಿ ಅಂತ? ನನಗೆ ಸಖತ್ ಖುಷಿ ಆದದ್ದು ಸಾಧು ಸರು ಅವರು ಅನುಭವಗಳು ಹಂಚ್ಕೋತಾರೆ ಅಣ್ಣ. ಈಗ ನಾವು ಹೊಸ ಹುಡುಗರು ಬಂದವಿ ಅವ್ರ ಹತ್ರ. ಈಗ ನಾರ್ಮಲಾಗಿ ನಮಗೆ ಒಂಥರ ಭಯ ಆಯ್ತದೆ, ಈ ಸಾಧು ಸರು ಮಾತಾಡಿಸ್ತಾರೆ ಇಲ್ವೋ ಅಂತ. ಫಸ್ಟ್ ದಿನ ಅವರೇ ಕರೆದುಬಿಟ್ಟು ಮಾತಾಡ್ಸೋದು. ಮುಂಚೆನೇ ಒಂದು ಸಿನಿಮಾ ಮಾಡಿದ್ವು ನಾವು, ಒಂದು ದಿನ 2 ದಿನ ಮಂಗಳೂರಲ್ಲಿ ಇತ್ತು ಶೂಟು. ಆವಾಗ ಅಷ್ಟು ಪರಿಚಯ ಇಲ್ಲ ಅಂದ್ರೆ ನಾನು ಮಾತಾಡ್ಸ್ತೀನಿ. ಸಾರುವೆ ಗೊತ್ತಿತ್ತು ಇವನು ಕಾಮಿಡಿ ಕಿಲಾಡಿ ಹುಡುಗ ಅಂತ. ಇಲ್ಲಿಗೆ ಬಂದಮೇಲೆ ಒಂದು 4 ದಿನನೋ ಜಾಸ್ತಿ ಕ್ಲೋಸ್ ಆದರು ಸಾಧು ಸರು. ಆಮೇಲೆ ಎಲ್ಲ ನೀವು ಏನಾದರೂ ಡೌಟ್ ಕೇಳ್ರಿ, ಸರ್ ಇದು ಸಿನಿಮಾ ಇದು ಡೈರೆಕ್ಷನ್ ಮಾಡಿದ್ರಲ್ಲ ಸರ್, ಹೆಂಗಿತ್ತು ಸರ್ ಅದನ್ನೆಲ್ಲ ಹೇಳ್ತಾರೆ. ಏನೇ ಡೌಟ್ ಇದ್ರು ಹೇಳ್ತಾರೆ. ಇಲ್ಲಕ್ಕ ಹಿಂಗೆ ಮಾಡಿದೋ, ಇದು ಮಾಡ್ಬೇಕಾದ್ರೆ ಹಿಂಗಾಯ್ತು, ಇದು ಮಾಡ್ಬೇಕಾದ್ರೆ ಹಿಂಗಾಯ್ತು. ಅನಾಥರ ಸಿನಿಮಾ ಸರಿಯಲ್ಲ ಅದ್ರ ಬಗ್ಗೆ ಒಂದಷ್ಟು ಹೇಳೋದು. ಆಮೇಲೆ ಈ ಬೇರೆ ಬೇರೆ ದೇಶಕ್ಕೆ ಅವ್ರು ಹೋಗಿರೋದೆಲ್ಲ ಫೋಟೋ ತೋರಿಸ್ಬಿಟ್ಟು ಇಲ್ಲಿ ಈ ದೇಶಕ್ಕೆ ಹೋಗು, ಇಲ್ಲಿಗೆ ಹೋಗ್ರಿ ಅಂತ ಹೇಳೋದು. ಇದರಲ್ಲಿ ಇದು ಫೇಮಸ್ಸು, ಇಲ್ಲಿ ಹೋಗ್ರಿ, ಈ ದೇಶಕ್ಕೆ ಹೋಗ್ರಿ, ಇದು ನೋಡ್ರಿ ಅಂತ ಹೇಳೋದು. ಅವ್ರ ಅನುಭವಗಳನ್ನೆಲ್ಲ ಹೇಳೋದು. ಸಿನಿಮಾದಲ್ಲಿ ಅವರ ಒಂದು ಅನುಭವ ಏನು, ಈಗ ಹೊರಗಡೆ ಈಗ ಲೈಫು, ಈಗ ನೀನು ಹೆಂಗಿರ್ಬೇಕು, ಇಲ್ಲಿ ಸರ್ವೈವ್ ಆಗ್ಬೇಕಂದ್ರೆ ಏನು ಮಾಡಬೇಕು, ಪ್ರತಿಯೊಂದು ಅವರು ಮಾತಾಡಿಸ್ತಾ ಹೋಯ್ತಿದ್ರೆ ಅವ್ರು ಏನು ಕೇಳಿದ್ರು ಬೇಜಾರು ಮಾಡ್ಕೊತಿರಲಿಲ್ಲ. ಅದೆಲ್ಲನೂ ಹೇಳಿ ಅವ್ರ ಅನುಭವ ಹಂಚ್ಕೋದೈತಲ್ಲ, ಅದು ಕರೆಕ್ಟ್. ಸೂಪರ್ ಸರ್ ಆ್ಯಸ್ ಅ ರೈಟರ್, ಡೈರೆಕ್ಟರ್ ಪ್ಲಸ್ ಆಡಿಯನ್ಸ್ ಪಾಯಿಂಟ್ ಆಫ್ ವ್ಯೂ ಇಂದ ಇಲ್ಲಿವರೆ ಟಾಕ್ಸಿಕ್ ಟೀಸರು ಕಂಟೆಂಟ್ಸ್ ಎಲ್ಲ ನೋಡಿರ್ತೀರ, ಹೆಂಗೆ ಅನ್ನಿಸ್ತು ನಿಮಗೆ? ಸೂಪರ್, ನನಗೆ ಸಖತ್ ಇಷ್ಟ ಆಯಿತು. ಓಕೆ, ಸೊ ಯಾಕೆಂದರೆ ಟಾಕ್ಸಿಕ್ ಫಸ್ಟ್ ಟೀಸರ್ ನನಗೆ ಅದೇ ಕೆಲವೊಂದು
ಅವರು ಯಾಕೆ ಅಷ್ಟು ಇನ್ಸ್ಪಿರೇಷನ್ ಐತಂದ್ರೆ ಎಲ್ಲದರಲ್ಲೂ ಗೆದ್ದವರು ಅವರು ಲೈಫಲ್ಲಿ ಪ್ರೊಫೆಷನ್ ಸಿನಿಮಾ ಅಂತ ಬಂದಾಗ ನಮಗೆ ಎಲ್ಲ ಅವ್ರು ಅಷ್ಟು ಈಗ ಅವರು ಗ್ರೋತ್ ನೋಡಿದ್ರೆ ಕಿರಾತಕ ರಾಜವೂಲಿ ಅಲ್ಲಿಂದನೂ ನೋಡಿದ್ರೆ ಯಾವುದು ರಿಪೀಟ್ ಮಾಡಿಲ್ಲ ನೋಡ್ರಿ ಸಿನಿಮಾ. ನನಗೆ ಯಶೋಣ ಅಂದ್ರೆ ಅದಕ್ಕೆ ಸಖತ್ ಇಷ್ಟ. ತಿರ್ಗ ಕಿರಾತಕ ಆಯಿತು, ರಾಜವೂಲಿ ಆಯಿತು, ನೆಕ್ಸ್ಟ್ ಗೂಗ್ಲಿ, ಅದಾದ್ಮೇಲೆ ರಾಮಾಚಾರಿ, ಅದಾದ್ಮೇಲೆ ಹಂಗೆ ಅವ್ರ ಸಿನಿಮಾಗಳ ಮೇಲೆ ಯಾವ ಸಿನಿಮಾನು ಹಿಂಗೆ ಈ ಡಿಸಪಾಯಿಂಟ್ ಮಾಡೋ ಸಿನಿಮಾ ಯಾವುದೂ ಇಲ್ಲ ಅವ್ರದ್ದು. ಆಲ್ಮೋಸ್ಟ್ ಎಲ್ಲ ಸೂಪರ್ ಆಗಿರೋ ಸಿನಿಮಾಗಳೇ. ಹಂಗೆ ಆಯ್ಕೆ ಹಂಗಿರ್ಬೇಕು. ಈಗ ಟಾಕ್ಸಿಕ್ ಟೀಸರ್ ನೋಡಿದಾಗ್ಲೂ ಸುಮಾರು ಜನ ಅಯ್ಯೋ ಇದೆಲ್ಲ ಫ್ಯಾಮಿಲಿ ಅವ್ರು ನೋಡೋಕ್ಕಾಗಲ್ಲ ಹಂಗೆ ಹಿಂಗೆ ಅಂತೆಲ್ಲ ಅಂದರು. ನಿಮಗೆ ಹೆಂಗೆ ಅನ್ನಿಸ್ತು ನೋಡಿದಾಗ? ಹಂಗೇನಿಲ್ಲ, ನನಗೆ ಸಖತ್ ಇಷ್ಟ ಆಯಿತು. ನಾನು ನೋಡೆ ಫಸ್ಟ್ ಶೋನೇ ಹೋಗಿ ನೋಡ್ತೀನಿ ನಾನು. ಓಕೆ, ಇನ್ಫ್ಯಾಕ್ಟ್ ಅದೇ ನೀವು ರಾಜವೂಲಿ ಮತ್ತು ಕಿರಾತಕ ಹೇಳಿದ್ರಲ್ಲ, ಸೊ ಆ ಥರದ್ದು ಜಾನ್ರ ಸಿನಿಮಾಗಳು ಗಿಲ್ಲಿಯವ್ರು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅಭಿಮಾನಿಗಳು ತುಂಬ ಆಸೆ ಪಡ್ತಾರೆ. ಪ್ಲಸ್ ಅದು ಸೂಟ್ ಆಗುತ್ತೆ ಕೂಡ ಆ್ಯಕ್ಚುಲಿ. ಸೊ ಅದು ನಿಮ್ಮ ಗಮನಕ್ಕೆ ಬಂದಿದೆಯಾ? ನನಗೆ ತುಂಬಾ ಇಷ್ಟ ಕಾರಣ ನನಗೆ ಕಿರಾತಕ ರಾಜವೂಲಿ ಸಿನಿಮಾಗಳೆಲ್ಲ. ಅಲ್ಲಲ್ಲ, ನೀವು ಆ ಥರದ ಸಿನಿಮಾ ನಿಮಗೆ ಸೂಟ್ ಆಗುತ್ತೆ, ಮಾಡಿದ್ರೆ ಒಳ್ಳೇದು ಅನ್ನೋ ಥರ ಜನ ಮಾತಾಡ್ಕೊಳ್ಳೋದು ತುಂಬಾ ಇಷ್ಟಪಡ್ತಿರೋದು ಗಮನಕ್ಕೆ ಬಂದಿದೆಯಾ? ಬಂದೈತೆ. ಅದೇ ಅದ್ರ ಬಗ್ಗೆ ಏನಾದರೂ ಯೋಚನೆ ಮಾಡಿದ್ದೀರಾ? ಹೆಂಗೆ ಮಾಡಿ? ಅದೇ ಈಗ ನಮ್ಮ ನೇಟಿವಿಟಿ ಅಲ್ವಣ, ಅದು ಸಿನಿಮಾ ನಮ್ಮ ನೇಟಿವಿಟಿ ಅಲ್ವ. ನನಗೂ ತುಂಬ ಈಸಿ ಆಗ್ಬಿಡ್ತದೆ ಆ ಥರ ಏನಾದ್ರು ಒಳದ್ರಿಲ್ಲ, ಆ ಥರ ಏನಾದರೂ ಬಂದರೆ ಸಿನಿಮಾಗಳು ನನಗೆ ಸಖತ್ ಈಸಿ ಆಗ್ಬಿಡ್ತದೆ ಮಾಡೋಕ್ಕೆ. ಅದೇ ಯಾಕಂದರೆ ಆ ಸಾಂಗ್ ಅಂತೂ ನಿಮ್ಮದೇ. ಇವಾಗ ಯಶ್ ಅವ್ರ ಸಾಂಗ್ ಆದರೂ ಕೂಡ ಕಿರಾತಕದ್ದು ನಿಮ್ಮದೇ ಸಾಂಗ್, ಡಡಕ್ನಕ ಹಂಗೆ ಆಗಿದೆ ಇವಾಗ ಆ್ಯಕ್ಚುಲಿ. ಅದು ಹೆಂಗೆ ಖುಷಿ ಆಗುತ್ತೆ ನಿಮಗೆ? ಅಫಿಷಿಯಲಿ ಬಿಲಾಂಗ್ಸ್ ಟು ಗಿಲ್ಲಿ ಅಂತ ರೀಲ್ಸ್ ಮಾಡ್ತಾರೆ, ಏನನ್ಸುತ್ತೆ? ಅದೇ ನಾವು ಈಗ ಎಲ್ಲರೂ ಈಗ ನಾನು ಈಗ ಪ್ರೋಗ್ರಾಮ್ಗಳೆಲ್ಲ ನಮ್ಮ ಉತ್ತರ ಕರ್ನಾಟಕಕ್ಕೆ ಈ ಕಡೆ ಎಲ್ಲ ಹೋಯ್ತಿದ್ವಲ್ಲ, ಅವಾಗ ಜಾಸ್ತಿ ಕೇಳ್ತಿದ್ದೆ ಆ ಸಾಂಗ್ ನಾನು. ಯಾಕೆಂದ್ರೆ ನೋಡ್ರಿ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿರೋ ಊರುಗಳೆಲ್ಲ ಮಳವಳ್ಳಿ, ಮದ್ದೂರು, ಶ್ರೀರಂಗಪಟ್ಟಣ, ಪಾಂಡವಪುರ ಎಲ್ಲ ಊರುಗಳು ಅವೆ. ಅದಕ್ಕೆ ಆ ಸಾಂಗ್ಗೆ ಸಖತ್ ಇಷ್ಟ ನನಗೆ. ಅದು ಬಿಗ್ ಬಾಸ್ಗೆ ಹೋಗಿ ಆಚೆ ಬರೋಷ್ಟೊತ್ತಿಗೆ ಹಿಂಗೆಲ್ಲ ಆಯ್ತದೆ, ಇಷ್ಟೊಂದು ರೀಲ್ಸಲ್ಲೆಲ್ಲ ಬರ್ತದೆ. ನನ್ನ ಅಲ್ಲಿ ಒಳಗಡೆ ಅಲ್ಲಿ ಡ್ಯಾನ್ಸ್ ಮಾಡಿರೋದನ್ನೆಲ್ಲ ಸಿಂಕ್ ಮಾಡಿ ಎಡಿಟ್ ಮಾಡಿಬಿಟ್ಟು ಈ ಸಾಂಗ್ ಸಿಂಕ್ ಮಾಡ್ತಾರೆ. ನಿಜವಲ್ಲಿ ಎಷ್ಟು ಖುಷಿ ಆಗ್ಬಿಡ್ತು ಅಂದರೆ, ಇದು ಯಪ್ಪ ಸೂಪರ್ ಅಲ್ವಾ, ಸಖತ್ ಖುಷಿ ಆಯಿತು. ಸೂಪರ್ ಹಿಟ್ಟಿಗೆ ಫಸ್ಟ್ ಡೇ ಫಸ್ಟ್ ಶೋಗೆ ಗಿಲ್ಲಿಯವರು ಮಾರುತಿ ಸುಜುಕಿಯಲ್ಲಿ ಬರ್ತೀರಾ? ಸಿಗ್ತಾ ಕಾರು? ಇಲ್ಲ, ಅದು ಪ್ರೊಸೀಜರ್ ನಡೀತದೆ ಈಗ. ಅದಕ್ಕೆ ಒಂದು ಪ್ರೊಸೀಜರ್ ಇರ್ತದಲ್ವ ಹಿಂಗೆಲ್ಲ. ಇನ್ನೂ ಕಾರೆಲ್ಲ ಸಿಕ್ಕಿಲ್ಲ, ಹಣ ಎಲ್ಲ ಸಿಕ್ಕೈತೆ, ಕೈಗೆ ಬರ್ಬೇಕಷ್ಟೇ, ಕೈಗೆ ಬಂದಿಲ್ಲ. ಓಕೆ, ಅಂದರೆ ಕಾರಲ್ಲೇ ಏನಾದ್ರು ಬರ್ತೀರಾ ಅಂತ ಎಕ್ಸ್ಪೆಕ್ಟ್ ಮಾಡ್ಬೋದಾ? ಫಸ್ಟ್ ಡೇ ಫಸ್ಟ್ ಶೋ ಸೂಪರ್ ಹಿಟ್ ಸಿನಿಮಾದು ಗೊತ್ತಿಲ್ಲ. ಅಷ್ಟೊತ್ತಿಗೆ ಬಂದರೆ ಕಾರಲ್ಲಿ ಬರ್ತೀನಿ. ಇನ್ನು 2 ದಿನ ಇದೆ. ಅಷ್ಟೊತ್ತಿಗೆ ಕಾರ್ ಬಂದರೆ ಕಾರಲ್ಲಿ ಬರ್ತೀನಿ. ಓಕೆ, ಈಗ ಒಂದು ಕನ್ಫರ್ಮೇಷನ್ ಕೊಡಿ. ಸೂಪರ್ ಹಿಟ್ ಫಿಲಮ್ ಈಗ ನೋಡಕ್ಕೆ ಬಂದವರಿಗೆ ಒಳಗಡೆ ಥಿಯೇಟ್ರ್ ಎಂಟರ್ ಆದವರು ಅಂದರೆ ಡಿಸಪಾಯಿಂಟ್ ಆಗಿ ಆಚೆ ಹೋಗಲ್ಲ ಅಲ್ವಾ ಸಿನಿಮಾ ನೋಡಿದಾಗ? ಏನು ಅನ್ಸುತ್ತೆ ನಿಮಗೆ? ಒಂದು ಒಳ್ಳೆ ಸಿನಿಮಾ ಅದಂತೂ ಹೇಳ್ಬಲ್ಲೆ. ಅದೇ ನಾವೇನು ಹೇಳಿದ್ರು, ನಾವೇ ಮಾತಾಡಿದ್ರು, ಅಲ್ಟಿಮೇಟ್ಲಿ ಜನ ನೋಡೇ ಡಿಸೈಡ್ ಮಾಡೋದಲ್ವ. ನಾವೇನು ಹೇಳ್ಬೋದು, ಚೆನ್ನಾಗೈತೆ ಸಿನಿಮಾ, ಒಳ್ಳೆ ಸಿನಿಮಾ, ಬಂದು ನೋಡಿದ್ರು ಡಿಸಪಾಯಿಂಟ್ ಆಗೋಣ ಅಂತ ಹೇಳಿ. ಗೌರವ್ ಶೆಟ್ಟಿ ಮತ್ತು ಶ್ವೇತಾ ಅವ್ರ ಬಗ್ಗೆ ಹೇಳೋದಾದ್ರೆ? ಒಳ್ಳೆ ಸ್ನೇಹಿತರು ಅವರು. ಅದೇ ನಾನು ಗೌರವ್ ಶೆಟ್ಟಿ ಅವ್ರೇ ನನಗೆ ವಸ್ತು ಆ ಸಿನಿಮಾದಲ್ಲೇ ಜಾಸ್ತಿ ಪರಿಚಯ ಆಗಿದ್ದು. ಅದಕ್ಕಿಂತ ಮುಂಚೆ ಒಂದ್ಸಲ ಯಾವಾಗಲೂ ಸಿಕ್ಕಿದ್ರು ಅಷ್ಟೇ. ಶ್ವೇತಾ ಅವರು ಅಷ್ಟೇ, ಅದೇ ಸಿನಿಮಾದಲ್ಲಿ ಫಸ್ಟ್ ಸಿಕ್ಕಿದ್ರು. ಒಂದು 2 ದಿನಕ್ಕೆ ಅಷ್ಟು ಕ್ಲೋಸ್ ಆಗ್ಬಿಟ್ರು. ಒಂದು ಹಳೇ ಫ್ರೆಂಡ್ಗಳು ಇರ್ತಾರಲ್ಲ ಹಂಗೆ. ಅದು ಸಖತ್ ಖುಷಿ ಆಯಿತು. ಅದೇ ಸಿನಿಮಾ ಜರ್ನಿ ಒಂಥರ ಯಾವುದೋ ಟ್ರಿಪ್ಗೆ ಹೋದಂಗಿತ್ತು ಸಿನಿಮಾ. ಅದು ಟ್ರಾವೆಲಿಂಗ್ ಸಬ್ಜೆಕ್ಟ್, ಕಾರಲ್ಲೇ ಟ್ರಾವೆಲು ಅಲ್ವಾ, ಒಂಥರ ಟ್ರಿಪ್ಗೆ ಹೋದಂಗಿತ್ತು. ಓಕೆ ಸರ್, ಕೊನೆಯದಾಗಿ ನಿಮ್ಮ ಅಭಿಮಾನಿಗಳ ಒಂದು ಅಂದರೆ ಅವರ ಅಪೇಕ್ಷೆ ಮೇರೆಗೆ ಈ ಪ್ರಶ್ನೆ ಕೇಳ್ತಿರೋದು. ಅವರು ತುಂಬ ನಿಮ್ಮ ಮತ್ತು ಕಾವ್ಯ ಜೋಡಿನ ಅಕ್ಸೆಪ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಆದರೆ ಇವರಿಬ್ರು ಗೊತ್ತಲ್ಲ, ಕಟ್ಔಟ್ ಎಲ್ಲ ಹಾಕಿದ್ರು ಆ ಥರದ್ದೆಲ್ಲ ಅಂತ. ಸ್ನೇಹ ಹೌದು ಇದೆ, ಅದೆಲ್ಲಾದ್ರೂ ಮುಂದಕ್ಕೆ ಬೇರೆ ಥರ ಆಯಾಮಗಳನ್ನು ಪಡ್ಕೊಳ್ಳುವಂತಹ ಚಾನ್ಸಸ್ ಇದೆಯಾ? ಪ್ರೀತಿ ಆಗ್ಬೋದಾ? ಹೇಗೆ, ಏನು ಥಾಟ್ಸ್ ಇದೆ ಅಂತ? ಒಳ್ಳೆ ಸ್ನೇಹಿತರಾಗಿದ್ದೀವಿ ಅಷ್ಟೇ ಇರುತ್ತೆ. ಸೊ ನಿಮ್ಗೆ ಯಾವತ್ತಾದ್ರೂ ಬಿಗ್ ಬಾಸ್ ಮನೇಲಿದ್ದವ್ರು ನನ್ನೇನೋ ಯಾರೋ ಒಬ್ರು ಕೆಲವರೆಲ್ಲ ಯೂಸ್ ಮಾಡ್ಕೊಂಡ್ಬಿಟ್ರು ಆಮೇಲೆ ಬಿಟ್ಟರು ಅನ್ನೋ ಥರ ಅನ್ಸಿದ್ಯಾ? ಯಾರ ಬಗ್ಗೆ ಅನ್ಸಿಲ್ಲ. ಇವಾಗ ಜನಗಳಾಗ ಅನ್ಕೋತಾ ಇರ್ತಾರೆ, ಇವು ಎಲ್ಲ ಗಿಲ್ಲಿಯಿಂದ ಹೈಲೈಟ್ ಆದ್ರು, ಬಟ್ ನಮ್ಮ ಗಿಲ್ಲಿನೆಲ್ಲ ಕೈ ಬಿಟ್ರು. ಇಲ್ಲ ಹಂಗೇನಿಲ್ಲ. ಅದನ್ನ ಉಲ್ಟಾ ಮಾಡಿ ನೋಡ್ಬೋದಲ್ಲ. ಈಗ ಒಂದು ಪಾಯಿಂಟಲ್ಲಿ ಯಾಕೆ ಯೋಚನೆ ಮಾಡ್ಬೋದು, ಈಗ ನನ್ನನ್ನು ಅವ್ರು ಯೂಸ್ ಮಾಡ್ಕೊಂಡಿರ್ತಾರೆ, ಅವ್ರನ್ನೇ ನಾನು ಯೂಸ್ ಮಾಡ್ಕೊಂಡಿರ್ಬೋದು, ಆ ಥರನೂ ಯೋಚನೆ ಮಾಡೋರು ಇರ್ತಾರಲ್ಲ, ಆ ಥರನೂ ಅನ್ಕೋಬೋದಲ್ಲ. ಈಗ ಹಂಗೆಲ್ಲ ಅದು ಅಲ್ವಣ, ಯಾರು ಯೂಸ್ ಮಾಡ್ಕೋಕಂತ ಆಗೋದಿಲ್ಲ. ನಾವೀಗ ನೀನು ಹೆಂಗೆ ಏನು ಅಂತ ತಿಳ್ಕೊಂಡು ಆಟ ಆಡ್ತೀವಿ, ಅದೇ ಆಟ. ಯೂಸ್ ಮಾಡ್ಕೊಂಡು ಆಟ ಆಡೋದು ಅದೆಲ್ಲ ತಪ್ಪೋಣ. ಯಾರು ಯೂಸ್ ಮಾಡ್ಕೊಳಕ್ಕಾಗುತ್ತೆ ಬಿಡಿ. ಕರೆಕ್ಟ್. ಅಂದರೆ ಸುಮಾರು ಅದು ಯಾವ ಥರ ಎಷ್ಟೆಷ್ಟು ಡೀಪಾಗಿ ಥಿಂಕ್ ಮಾಡ್ತಿದ್ರು ಅಂದರೆ, ಎಲ್ಲ ಗಿಲ್ಲಿ ಅಣ್ಣನ ಯಾಕೆ ತಪ್ಕೊಳ್ಳೋಲ್ಲ, ಯಾರು ಹುಡುಗಿರಲ್ಲ, ಬೇರೆಯವ್ರೆಲ್ಲ ತಪ್ಕೋತಾರೆ. ನಮ್ಮ ಗಿಲ್ಲಿ ಅಣ್ಣ ಅಂದರೆ ಮಾತ್ರ ಸ್ವಲ್ಪ ಕೈ ಹಿಡ್ಕೋತಾರೆ, ಅಷ್ಟೇ ಇದು ಮಾಡ್ತಾರೆ, ಅಷ್ಟೆಲ್ಲ ಯೋಚನೆ ಮಾಡೋರು. ಆ್ಯಕ್ಚುಲಿ ಹಳ್ಳಿ ಹುಡುಗ ಅಂತ ನೀವು ಹಂಗಾರೆ ಇವ್ರಿಗೆಲ್ಲ ಸ್ವಲ್ಪ ಸುಟ್ಟು ಬುಟ್ಟು ಹಾಕೊಂಡು ಚೆನ್ನಾಗಿರೋರೇ ಬೇಕಾ ಅಂತೆಲ್ಲ ಮಾತಾಡೋರು ಇದ್ದಾರೆ.
ನಿಮಗೆ ಹೇಗೆ ಅನ್ನಿಸ್ತಿತ್ತಲ್ಲ ಒಳಗಡೆ ಅಂತ? ಇಲ್ಲ ಒಳಗಡೆ ಅನ್ನಿಸ್ತಿಲ್ಲ, ಒಳಗಡೆ ನಂಗೆ ಗೊತ್ತೇ ಇಲ್ಲ, ಅದು ಅಬ್ಸರ್ವ್ ಮಾಡ್ತಿರ್ಲಿಲ್ಲ ನಾನು. ಹೊರಗಡೆ ಬಂದ್ಮೇಲೆ ಹಿಂಗೆಲ್ಲ ನಡೀತಾ ಇದೆ ಅಂತ ಗೊತ್ತಾದದ್ದು. ಈಗ ನಾನು ಕೈ ಕೊಟ್ಟರೆ ಅವರು ಕೈ ಕೊಡ್ತಾರೆ, ನಾನು ಹಗ್ ಮಾಡ್ಕೋದ್ರೆ ಅವ್ರು ಹಗ್ ಮಾಡ್ತಾರೆ, ಅಷ್ಟೇ ತಾನೇ, ಸಿಂಪಲ್ಲು. ಥ್ಯಾಂಕ್ ಯು ಸೋ ಮಚ್ ಗಿಲ್ಲಿ ಅವರೇ. ಸೊ ವಿಶ್ವವಾಣಿ ಟಿ ವಿ ಸ್ಪೆಷಲ್ ಜೊತೆ ಮಾತಾಡಿದ್ದೀರಾ. ವಿಶ್ವವಾಣಿ ಟಿ ವಿ ಸ್ಪೆಷಲ್ ಬಗ್ಗೆ ಹೇಳೋದಾದ್ರೆ ಏನಾಯ್ತು ನಿಮ್ಗೆ ಈ ಸಂದರ್ಶನ ಹೇಗೆ ಅನಿಸ್ತು? ಈ ಸಂದರ್ಶನ ಸೂಪರ್ ಆಗಿತ್ತು. ನೀವು ಅವಾಗಿಂದನೂ ಸಪೋರ್ಟ್ ಮಾಡ್ಕೊಂಡೇ ಬರ್ತೀರ. ಅದೇ ಮುಂಚೆನೇ ಹೇಳ್ದಂಗೆ ನನ್ನ ಎಷ್ಟು ನೀವು ಸಪೋರ್ಟ್ ಮಾಡ್ಬೋದು ಅಷ್ಟು ಕೈ ಪ್ರಯತ್ನ ಮೀರಿ ಸಪೋರ್ಟ್ ಮಾಡಿದ್ರಲ್ಲ, ಅದಕ್ಕೆ ನಾನು ನಿಮಗೆ ಥ್ಯಾಂಕ್ಸ್ ಹೇಳ್ತೀನಿ. ಆಮೇಲೆ ನನ್ನ ಬಗ್ಗೆ ಆಲ್ಮೋಸ್ಟ್ ಆಫ್ ಆಲ್ ಎಲ್ಲ ಬರೀ ಪಾಸಿಟಿವ್ ಆಗಿ ಒಳ್ಳೆ ಥರದಲ್ಲೇ ಬಂದಿರೋದಕ್ಕೆ ಸಖತ್ ಖುಷಿ. ಅದೇ ಈಗಲೂ ಹೇಳ್ತಿಲ್ಲ, ಯೂಟ್ಯೂಬ್ ಓಪನ್ ಮಾಡೋರು ಬರೀ ಅದೇ ನಿಮ್ಮ ಮಾತಾಡಿರೋದು, ನೀವು ಇದೇ ತಮ್ಲೈನ್ ಬರ್ತಾಯಿದ್ದು ನೋಡ್ತಾ ಇರ್ತೀನಿ ಅಂತ. ನೀವು ಕೇಳೋಕ್ಕಿಂತ ಮುಂಚೆನೇ ಹೇಳಿದೆ ಅವಾಗಲೇ, ಇದೆಲ್ಲ ಬಂದಿತ್ತು, ಇದೆಲ್ಲ ಮಾತಾಡಿದ್ದೀರಾ ಅಂತ. ಹಂಗೆ ಸಖತ್ ಖುಷಿ ಆಯಿತು. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಐ ಜಸ್ಟ್ ವಿಶ್ ಸೂಪರ್ ಹಿಟ್ ಸಿನಿಮಾ ನಿಮಗೆ ಒಳ್ಳೆ ಹಿಟ್ ತಂದು ಕೊಡಲಿ, ಮತ್ತು ಇನ್ನಷ್ಟು ಒಳ್ಳೊಳ್ಳೆ ಪ್ರಾಜೆಕ್ಟ್ ಸಿಗೋ ಥರ ಈ ಸಿನಿಮಾದಿಂದ ನಿಮಗೆ ಆಗಲಿ ಅಂತ ನಾನು ಆಶಿಸ್ತೀನಿ. ಆ್ಯಂಡ್ ನಿಮ್ಮ ಡ್ರೀಮ್ ಡೈರೆಕ್ಟೋರಿಯಲ್ ಪ್ರಾಜೆಕ್ಟ್ಗೆ ನಾವು ವೆಯ್ಟ್ ಮಾಡ್ತಿದ್ದೀವಿ, ಮತ್ತು ಒಳ್ಳೊಳ್ಳೆ ಕೊಲಾಬ್ರೇಷನ್ಸ್ ಆಗಲಿ, ಇನ್ನು ದೊಡ್ಡ ಮಟ್ಟದಲ್ಲಿ ಒಂದೊಳ್ಳೆ ಲೈಕಂದರೆ ಸಿನಿಮಾ ರಂಗದಲ್ಲಿ ತುಂಬ ದೊಡ್ಡ ಹೆಸರು ಮಾಡಿರುವಂತಹ ಒಬ್ಬ ವ್ಯಕ್ತಿಯಾಗಿ ನೀವು ಯಶಸ್ಸನ್ನು ಪಡೀಲಿ ಅಂತ ನಾನು ಹಾರೈಸ್ತೀನಿ. ಆಲ್ ದ ಬೆಸ್ಟ್. ಥ್ಯಾಂಕ್ಸ್. ಎಸ್. ಸೊ ಸ್ನೇಹಿತರೆ, ಇದಾಗಿತ್ತು ಗಿಲ್ಲಿ ನಟ ಅವರ ಮಾತುಗಳು. ಮತ್ತೆ ಭೇಟಿ ಆಗ್ತಾ ಇರೋಣ. ಸೂಪರ್ ಹಿಟ್ ಸಿನಿಮಾ ಇದೇ ಫೆಬ್ರವರಿ 27ನೇ ತಾರೀಕು ನಿಮ್ಮ ಸಮೀಪದ ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಆಗ್ತಾ ಇದೆ. ನೀವು ತೋರಿಸಿದಂತಹ ಪ್ರೀತಿ ಏನು ಬಿಗ್ ಬಾಸ್ ಮನೇಲಿದ್ದಾಗ ಗಿಲ್ಲಿ ಅವ್ರ ಮೇಲೆ ತೋರಿಸಿದ್ರಲ್ಲ, ಅದನ್ನೆಲ್ಲ ಆ್ಯಕ್ಚುಲಿ ಅದು ರಿಯಲ್ ಲೈಫಲ್ಲಿ ಅಂದರೆ ಅವರ ಸಿನಿಮಾಗೆ ತೋರಿಸ್ಬೇಕು ಅಂತಂದರೆ ಇದು ಒಂದು ದೊಡ್ಡ ಅವಕಾಶ. ದಯವಿಟ್ಟು ಈ ಸಿನಿಮಾನ ಚಿತ್ರಮಂದಿರದಲ್ಲೇ ನೋಡಿ. ಧನ್ಯವಾದಗಳು. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.